ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಾನು ನಿಮ್ಮ ಜಗದೀಶ್ಗೆ ಇದುವರೆಗೂ ನಿಮಗೆ ಸ್ಟೇಟ್ ಇಂಪಾರ್ಟೆಂಟ್ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮನ್ನು ತಲುಪಿದ್ದೆ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಇವತ್ತಿನಿಂದ ನಾನು ಸ್ಟೇಟ್ ಇಂಪಾರ್ಟೆಂಟ್ನ ವಿಷಯದ ಜೊತೆಗೆ ಭಾರತದ ಭೂಗೋಳಶಾಸ್ತ್ರದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಮುಂದೆ ನನ್ನ ತರಗತಿಗಳನ್ನು ನಿಮಗೆ ತಲುಪಿಸುವ ಪ್ರಯತ್ನ ಮಾಡ್ತಾನೆ. ನನ್ನಲ್ಲಿರುವಂತಹ ಅಲ್ಪ ಜ್ಞಾನವನ್ನು ಕರ್ನಾಟಕದ ಎಲ್ಲ ಸಹೃದಯ ಸ್ಪರ್ಧಾ ಮಿತ್ರರಿಗೆ ಹಂಚಿಕೊಳ್ಳುವುದರ ಮೂಲಕ ಅವ್ರಿಗೆ ಈ ಜಾಗ್ರಫಿಗೆ ಸಂಬಂಧಪಟ್ಟ ಹಾಗೆ ವಿಷಯಾಂಶದ ಮೂಲಕ ಏನು ಪ್ರಶ್ನೆಗಳನ್ನ ತಲುಪಿಸಬಹುದು ಆ ಒಂದು ಪ್ರಯತ್ನವನ್ನ ಈ ನನ್ನ ಯೂಟ್ಯೂಬ್ ಚಾನಲ್ ಮೂಲಕ ನಿಮಗೆ ತಲುಪಿಸ್ತಾ ಇದ್ದಾನೆ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಈ ಮೂಲಕ ನಿಮ್ಮಲ್ಲಿ ಒಂದು ಹೊಸ ವಿಷಯಗಳನ್ನ ತಲುಪಿಸೋದು ಏನಪ್ಪಾ ಅಂತಂದ್ರೆ, ಈಗ ನಾವು ಯುವರತ್ನ ಕರಿಯರ್ ಅಕಾಡೆಮಿ ಅಂತಂದೇಳಿ ಧಾರವಾಡದೊಳಗೆ ಒಂದು ಇನ್ಸ್ಟಿಟ್ಯೂಟ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾವೆ. ಯುವರತ್ನ ಇದೊಂದು ವ್ಯಕ್ತಿ ಅಲ್ಲ, ಅದೊಂದು ವ್ಯಕ್ತಿತ್ವ. ಈ ವ್ಯಕ್ತಿತ್ವದ ಹೆಸರನ್ನ ಇಟ್ಕೊಂಡು ಕೇವಲ ಈ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಅಷ್ಟೇ ವಿದ್ಯಾರ್ಥಿಗಳನ್ನ ರೆಡಿ ಮಾಡೋದ್ರ ಜೊತೆ ಅಷ್ಟೇ ಅಲ್ಲದೆ ಸಮಾಜಮುಖಿ ಚಿಂತನೆಗಳನ್ನ ಇಟ್ಕೊಂಡು ಏನೆಲ್ಲ ಒಳಿತ ಕೆಲಸಗಳನ್ನ ನಾವು ಇವತ್ತು ಸಮಾಜಕ್ಕೆ ತಲುಪಿಸಬಹುದು ಎನ್ನುವಂತಹ ವಿಚಾರಧಾರೆಗಳನ್ನ ಇಟ್ಕೊಂಡು ಇನ್ಸ್ಟಿಟ್ಯೂಟ್ ಮೂವ್ ಆಗ್ತಾ ಇದೆ. ಅದರ ಜೊತೆಗೆ ಕರ್ನಾಟಕದ ಬಹುತೇಕ ವಿದ್ಯಾರ್ಥಿ ಮಿತ್ರರು ಕೂಡ ಸಂಸ್ಥೆಯ ಮೇಲೆ ತುಂಬಾ ಅಪಾರ ಒಲವನ್ನ ತೋರಿಸಿ ಕಡಿಮೆ 1 ತಿಂಗಳು 10 ದಿನ ಆಗಿರ್ಬೋದು ಸಂಸ್ಥೆ ಸ್ಟಾರ್ಟ್ ಆಗಿ ಸುಮಾರು ಒಂದು 4 ಬ್ಯಾಚ್ಗಳು ಮೂವ್ ಆಗ್ತಾ ಇದಾವೆ ಅನ್ನೋದು ತುಂಬಾ ಖುಷಿಯ ವಿಚಾರ. ಅದಕ್ಕೆ ನಾವು ಕರ್ನಾಟಕದ ಎಲ್ಲಾ ಸ್ಪರ್ಧಾ ಮಿತ್ರರಿಗೆ ಆತ್ಮೀಯವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇವತ್ತು ಈ ನನ್ನ ಯೂಟ್ಯೂಬ್ ಚಾನಲ್ ಮೂಲಕ ನಿಮಗೆ ಭಾರತದ ಜಾಗ್ರಫಿಗೆ ಸಂಬಂಧಪಟ್ಟ ಹಾಗೆ ವಿಷಯಗಳನ್ನ ತಲುಪಿಸ್ತಾ ಇರ್ತವೆ. ಅದರ ಜೊತೆಗೆ ಈ ಯುವರತ್ನ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಕೂಡ ಇದೆ. ಈ ಯೂಟ್ಯೂಬ್ ಚಾನಲ್ ಮೂಲಕ ಈಗ ಆಲ್ರೆಡಿ GPSTR ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವ ಹಾಗೆ ಮನೋವಿಜ್ಞಾನದ ವಿಷಯಗಳನ್ನ ಈಗ ಆಲ್ರೆಡಿ ಡಾಕ್ಟರ್ ವಿಜಯ್ ಕುಮಾರ್ ಸರ್ ಅವರು ಉಚಿತ ಉಪನ್ಯಾಸ ನೀಡುವುದರ ಮೂಲಕ ನಿಮಗೆ ತಲುಪಿಸ್ತಾ ಇದ್ದಾರೆ. ಅವುಗಳ ಜೊತೆಗೆ ಇನ್ನೊಂದಿಷ್ಟು ವಿಷಯ ಪಂಡಿತರನ್ನ ತಗೊಂಡು ಬಂದು ಈ ಸಂಸ್ಥೆಯ ಯೂಟ್ಯೂಬ್ ಚಾನಲ್ ಮೂಲಕ ನಿಮ್ಮನ್ನ ತಲುಪುವಂತಹ ಪ್ರಯತ್ನವನ್ನ ಈ ಒಂದು ಸಂಸ್ಥೆ ಮಾಡ್ತದೆ. ಇನ್ಮೇಲೆ ಈ ಯುವರತ್ನ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಮೂಲಕ ಮುಂಬರುವ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲ ಆಗುವ ಹಾಗೆ ನಿರಂತರವಾಗಿ ತರಗತಿಗಳನ್ನ ನಿಮ್ಗೆ ತಲುಪಿಸುವ ಪ್ರಯತ್ನ ಮಾಡ್ತಾ ಇರ್ತವೆ. ಈಗ ಸದ್ಯಕ್ಕೆ ನೋಟಿಫಿಕೇಶನ್ ಅವಕಾಶಗಳಿರುವಂತಹ PSI ನ ಎಕ್ಸಾಮ್ಗಳನ್ನ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಇನ್ನಂತರ ನಮ್ಮ ಸಂಸ್ಥೆಯ ಈ ಯೂಟ್ಯೂಬ್ ಚಾನಲ್ ಮೂಲಕ ನಿರಂತರವಾಗಿ ವಿಷಯಾಂಶಗಳನ್ನ ಚರ್ಚೆ ಮಾಡುವ ಹಾಗೆ ಈ ಹಳೆಯ ಪ್ರಶ್ನೆ ಪತ್ರಿಕೆಗಳಾಗಿರ್ಬೋದು ಅಥವಾ ಮುಂಬರುವಂತಹ ಸಂಭವನೀಯ ಪತ್ರಿಕೆಗಳನ್ನ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಪ್ರತಿದಿನ ವಿಷಯಾಂಶಗಳನ್ನ ಇಟ್ಕೊಂಡು ಚರ್ಚೆ ಮಾಡ್ಲಿಕ್ಕೆ ಇನ್ ಮುಂದೆ ನಾವು ಸಿದ್ಧರಿರ್ತೇವೆ. ಇವುಗಳ ಜೊತೆಗೆ ಈ ನನ್ನ ಚಾನಲ್ ಮೂಲಕನೂ ಕೂಡ ವೈಯಕ್ತಿಕವಾಗಿ ಈ ಇಂಡಿಯನ್ ಜಾಗ್ರಫಿಗೆ ಸಂಬಂಧಪಟ್ಟ ಹಾಗೆ ಜೊತೆಗೆ ಈ ಪ್ರಚಲಿತ ಘಟನಾವಳಿಗಳನ್ನ ವಿಷಯಗಳನ್ನ ನಿಮಗೆ ಈ ಮುಖಾಂತರ ನಿರಂತರವಾಗಿ ತಲುಪಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ. ಇವತ್ತು ನನ್ನ ಈ ಯೂಟ್ಯೂಬ್ ಚಾನಲ್ ಮೂಲಕ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಮ್ಮ ಸಂಸ್ಥೆಯನ್ನ ಪರಿಚಯ ಮಾಡಿಕೊಡುವುದರ ಜೊತೆಗೆ ಇವತ್ತು ನಾನು ಭಾರತದ ಭೂಗೋಳಶಾಸ್ತ್ರದಲ್ಲಿ ಎಕ್ಸಾಮ್ಸ್ಗಳಲ್ಲಿ ಅತಿ ಹೆಚ್ಚು ಪ್ರಶ್ನೆ ಕೇಳಬಹುದಾದಂತಹ ಪ್ರಮುಖ ವಿಷಯ ವಸ್ತು ಭಾರತದ ನದಿ ವ್ಯವಸ್ಥೆಯನ್ನು ಇಟ್ಕೊಂಡು ನಿಮ್ಮ ಮುಂದೆ ವಿಷಯಗಳನ್ನ ಒಂದಿಷ್ಟು ಹಂಚ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಭಾರತದ ನದಿ ವ್ಯವಸ್ಥೆಯನ್ನ ಯಾವ ರೀತಿಯಾಗಿ ಅಧ್ಯಯನ ಮಾಡ್ಕೋಬೇಕು, ಜೊತೆಗೆ ಬದಲಾವಣೆಯಾಗಿರುವಂತಹ ಪಠ್ಯಕ್ರಮ ಮತ್ತು ಬದಲಾವಣೆಯಾಗಿರುವಂತಹ ಈ ವಿಷಯ ಪ್ರಶ್ನೆ ಪತ್ರಿಕೆಯನ್ನ ಗಮನದಲ್ಲಿಟ್ಕೊಂಡು ಇನ್ಮೇಲೆ ನಾವು ಯಾವ ರೀತಿಯಾಗಿ ವಿಷಯಾಂಶಗಳನ್ನ ತಿಳ್ಕೋಬೇಕು ಅನ್ನುವಂತಹ ಆಲೋಚನಾ ಕ್ರಮ ಇಟ್ಕೊಂಡು ವಿಷಯಾಂಶಗಳನ್ನ ಇನ್ಮೇಲೆ ನಿಮ್ಗೆ ತಲುಪಿಸೋ ಪ್ರಯತ್ನ ಮಾಡ್ತಾನೆ. ಯಾಕಂದ್ರೆ ಈ ಮುಂಚೆ ನಡೀತಾ ಇದ್ದಂತಹ ಪ್ರಶ್ನೆ ಪತ್ರಿಕೆಯ ಪ್ಯಾಟರ್ನ್ ಬದಲಾವಣೆಯಾಗಿದ್ದು ಇನ್ಮೇಲೆ ನಮಗೆ ವಿಷಯಗಳನ್ನ ಹೆಚ್ಚಾಗಿ ಈ ಸಣ್ಣ ನಾಲೆಡ್ಜ್ ಬೇಸ್ಡ್ ಆಧಾರವಾಗಿರುವಂತಹ ಪ್ರಶ್ನೆಗಳನ್ನ ಕಡಿಮೆ ಮಾಡಿಕೊಂಡು ಈ ಅಂಡರ್ಸ್ಟ್ಯಾಂಡಿಂಗ್ ಬೇಸ್ಡ್ ಅಂದ್ರೆ ತಿಳುವಳಿಕೆ ಆಧಾರದ ಪ್ರಶ್ನೆಗಳನ್ನ ಹೆಚ್ಚು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾನೆ. ಹಾಗಾಗಿ ನಾವು ವಿಷಯಗಳನ್ನ ಒಂದ್ ಸ್ವಲ್ಪ ಹೆಚ್ಚಿಗೆ ಆಳವಾಗಿ ತಿಳ್ಕೊಂಡಷ್ಟು ವಿಷಯಗಳನ್ನ ಸೂಕ್ತವಾಗಿ ನಾವು ಕಾನ್ಫಿಡೆಂಟ್ ಆಗಿ ತಿಳ್ಕೊಂಡಷ್ಟು ನಾವು ಮುಂಬರುವಂತಹ ಎಕ್ಸಾಮ್ಗಳಿಗೆ ಸುಲಭವಾಗಿ ಪ್ರಶ್ನೆ ಪತ್ರಿಕೆಗಳನ್ನ ಮತ್ತು ಪ್ರಶ್ನೆಗಳನ್ನ ಉತ್ತರಿಸುವುದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತಹ ದೃಷ್ಟಿಕೋನ ಇಟ್ಕೊಂಡು ಅದೇ ಮಾದರಿಯಲ್ಲಿ ನಾನಿವತ್ತು ಭಾರತದ ನದಿ ವ್ಯವಸ್ಥೆಯನ್ನು ಇಟ್ಕೊಂಡು ಒಂದಿಷ್ಟು ವಿಷಯಾಂಶಗಳನ್ನ ಚರ್ಚೆ ಮಾಡ್ತಾನೆ. ಆಮೇಲೆ ಇನ್ನೊಂದು ಆತ್ಮೀಯ ವಿದ್ಯಾರ್ಥಿಗಳೇ, ಯುವರತ್ನ ಕರಿಯರ್ ಅಕಾಡೆಮಿ ಈ ಸಂಸ್ಥೆಯಲ್ಲಿ ಪ್ರತಿ ತಿಂಗಳು 8ನೇ ತಾರೀಕು ಮತ್ತು 22ನೇ ತಾರೀಕಿನಂದು ಹೊಸ ಬ್ಯಾಚ್ಗಳು ಪ್ರಾರಂಭ ಆಗ್ತಾ ಇವೆ. ಯಾರು ಆಸಕ್ತರಿದ್ದೀರಿ ಈ ಸಂಸ್ಥೆಯಲ್ಲಿ, ನಿಮಗೆ ಆಸಕ್ತರಿದ್ದರು ಈ ನಂಬರ್ಗಳ ಮೂಲಕ ನೀವು ನಮ್ಮ ಸಂಸ್ಥೆಯನ್ನ ತಲುಪಬಹುದು. ಜೊತೆಗೆ ಆತ್ಮೀಯರೇ, ನಮ್ಮ ತರಗತಿಯ ಮತ್ತೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, ಬಂದು ತರಗತಿಗೆ ಮೊದಲು 1 ವಾರ ಡೆಮೋ ಕೂತ್ಕೊಳ್ಳಿ. ಡೆಮೋ ಕೂತ್ಕೊಂಡ ನಂತರ ನಿಮಗೆ ತರಗತಿಗಳು ಆಸಕ್ತಿದಾಯಕವಾಗಿದ್ದು ನಿಮ್ಮ ಕನಸಿಗೆ ನಮ್ಮ ಸಂಸ್ಥೆಯ ಉಪನ್ಯಾಸಕರು ನಿಮಗೆ ಉತ್ತಮವಾದಂತಹ ಕೊಡುಗೆಯನ್ನು ನೀಡಬಹುದು ಎನ್ನುವ ಸಾಧ್ಯತೆ ಯಾವಾಗ ನಿಮಗೆ ಅನ್ಸುತ್ತೋ
ಆ ನಂತರ ನಮ್ಮಲ್ಲಿ ಅಡ್ಮಿಷನ್ ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಮೊದಲು ಒಂದು ವಾರ ಡೆಮೋ ಕೂಡ್ರಿ, ಡೆಮೋ ಕೂತ್ಕೊಂಡ ನಂತರ ತರಗತಿಗೆ ಪ್ರವೇಶವನ್ನ ಪಡ್ಕೊಳ್ಳೋದಕ್ಕೆ ನಮ್ಮ ಸಂಸ್ಥೆಯಲ್ಲಿ ಅವಕಾಶ ಇದೆ. ಆ ರೀತಿ ನೀವು ಸೌಲಭ್ಯವನ್ನ ಪಡ್ಕೊಳ್ಬಹುದು ಅಂತ ಹೇಳ್ತಾ, ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಟಾಪಿಕ್ ಭಾರತದ ನದಿ ವ್ಯವಸ್ಥೆಯನ್ನು ಇಟ್ಕೊಂಡು ಒಂದಿಷ್ಟು ವಿಷಯಾಂಶಗಳನ್ನ ಚರ್ಚೆ ಮಾಡೋಣ. ಇಂಡಿಯನ್ ರಿವರ್ ಸಿಸ್ಟಮ್ ಅಥವಾ ಭಾರತದ ನದಿ ವ್ಯವಸ್ಥೆ ಅಂತ ಹೇಳಿ ನೋಡ್ರಿ. ಭಾರತದ ನದಿ ವ್ಯವಸ್ಥೆ ವ್ಯಾಪ್ತಿಯೊಳಗ ಅಪ್ ಟು ಉತ್ತರದಲ್ಲಿ ಹಿಮಾಲಯ ಪರ್ವತಗಳಿಂದ ಹಿಡ್ಕೊಂಡು ದಕ್ಷಿಣದಲ್ಲಿ ಕಾವೇರಿ ನದಿ ತೀರದವರೆಗೂ ಯಾವೆಲ್ಲ ನದಿ ವ್ಯವಸ್ಥೆಗಳನ್ನ ನಾವು ಇವತ್ತು ಅಧ್ಯಯನ ಮಾಡಬಹುದು ಅನ್ನುವ ಆಧಾರವಾಗಿ ಇಟ್ಕೊಂಡು ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡೋಣ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಾವು ನದಿ ವ್ಯವಸ್ಥೆ ಎಂದು ಬಂದ ತಕ್ಷಣ ನಾವೇನ್ ಮಾಡ್ತೇವೆ? ಸಿಂಧು, ಗಂಗಾ, ಬ್ರಹ್ಮಪುತ್ರ, ಅನಂತರ ಗೋದಾವರಿ, ಮಹಾನದಿ, ಕೃಷ್ಣ, ಕಾವೇರಿ ಎನ್ನುವಂತಹ ನದಿಗಳನ್ನ ಮತ್ತು ಪಶ್ಚಿಮಾಭಿಮುಖ ನದಿ ವ್ಯವಸ್ಥೆ ಅಂತೇಳಿ ಆಧಾರವಾಗಿ ಇಟ್ಕೊಂಡು ಒಂದಿಷ್ಟು ಅಧ್ಯಯನ ಮಾಡ್ತೇವೆ. ಆದ್ರೆ ಆತ್ಮೀಯರೇ, ಇವತ್ತು ಆ ವಿಷಯಗಳನ್ನ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆನೂ ಕೂಡ ಇವತ್ತು ಕೆಲವೊಂದಿಷ್ಟು ವಿಷಯ ವಸ್ತುಗಳನ್ನ ಆಧಾರವಾಗಿ ಇಟ್ಕೊಂಡು ಪ್ರಶ್ನೆಗಳನ್ನ ಕೇಳ್ತಾನೆ. ಆ ರೀತಿಯ ಪ್ರಶ್ನೆಗಳನ್ನ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಆತ್ಮೀಯರೇ, ಇವತ್ತು ನಾನು ಒಂದು ಹೊಸ ವಿಷಯಗಳ ಮೂಲಕ ನಿಮ್ಮನ್ನು ತಲುಪೋದಕ್ಕೆ ಪ್ರಯತ್ನ ಮಾಡ್ತಾನೆ. ಈಗ ಭಾರತದ ನದಿ ವ್ಯವಸ್ಥೆ ಅಂತ ಬಂದಾಗ, ಭಾರತದ ನದಿ ವ್ಯವಸ್ಥೆ ಅಂತ ಬಂದಾಗ ಈ ನದಿ ವ್ಯವಸ್ಥೆ ಅಧ್ಯಯನಕ್ಕಿಂತನೂ ಮುಂಚೆ ಭಾರತದ ನದಿ ವ್ಯವಸ್ಥೆ, ಈ ಭಾರತದ ನದಿ ವ್ಯವಸ್ಥೆ ಅಧ್ಯಯನಕ್ಕಿಂತನೂ ಮುಂಚೆ ಈ ನದಿ ಹರಿವಿನ ಸ್ವರೂಪಗಳನ್ನ ಆಧಾರವಾಗಿ ಇಟ್ಕೊಂಡು, ನದಿ ಹರಿವಿನ ಸ್ವರೂಪಗಳ ಆಧಾರದ ಮೇಲೆ ನಾವೇನ್ ಮಾಡ್ತೇವೆ? ಕೆಲವೊಂದಿಷ್ಟು ವಿಧಗಳನ್ನಾಗಿ ಮಾಡ್ಕೊಂಡು ಅಧ್ಯಯನ ಮಾಡ್ತೇವೆ. ನದಿ ಹರಿವಿನ ಸ್ವರೂಪವನ್ನ ಆಧಾರವಾಗಿ ಇಟ್ಕೊಂಡು, ಈಗ ನದಿ ಹರಿವಿನ ಸ್ವರೂಪ ಅಂದ್ರೇನು, ಅವುಗಳನ್ನ ಇಟ್ಕೊಂಡು ಹೇಗೆ ಅಧ್ಯಯನ ಮಾಡ್ಲಿಕ್ಕೆ ಸಾಧ್ಯ ಅಂತ ಬಂದಾಗ, ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಾವು ಗಮನಿಸ್ಕೊಳ್ಬೇಕು. ಇವತ್ತು ಒಂದು ನದಿ ತಾನು ಹುಟ್ಟಿ ಸಮುದ್ರವನ್ನು ಸೇರುವಂತಹ ಸ್ಥಳಕ್ಕೆ ಸಂಬಂಧಪಟ್ಟ ಹಾಗೆ ಅದು ಹೇಗೆ ಹರಿಯುತ್ತದೆ ಎನ್ನುವ ಆಧಾರದ ಮೇಲೆ ಅವುಗಳನ್ನ ನಾವು ಸ್ವರೂಪ ಅಂತಂದೇಳಿ ಗುರುತಿಸ್ಕೊಂಡು ಅವುಗಳನ್ನ ಸುಮಾರು 5 ರಿಂದ 6 ವಿಧಗಳಾಗಿ ಅಧ್ಯಯನ ಮಾಡ್ತವೆ. ನಾವು ಮುಖ್ಯವಾಗಿ ಒಂದು 5 ವಿಧಗಳನ್ನ ಅಧ್ಯಯನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಒಂದು 5 ವಿಧಗಳನ್ನ ಈ ನದಿ ಹರಿವಿನ ಸ್ವರೂಪದ ಆಧಾರದ ಮೇಲೆ ಅಧ್ಯಯನ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಆ 5 ವಿಧಗಳು ಅಂತ ಬಂದಾಗ, ಮೊದಲನೇದು ಸ್ವಲ್ಪ ಗಮನದಲ್ಲಿರಲಿ, ಇವು ತುಂಬಾ ಮುಖ್ಯವಾಗಿ ನಾವು ನೆನಪಿಟ್ಕೊಳ್ಳೇಬೇಕಾಗಿರುವಂತಹ ವಿಷಯ ವಸ್ತು, ಜೊತೆಗೆ ಮುಂಬರುವ ಎಕ್ಸಾಮ್ಗಳಲ್ಲಿ ಕೇಳಬಹುದಾದ ಸಾಧ್ಯತೆ ತೀರಾ ಹೆಚ್ಚಾಗಿರ್ತಕ್ಕಂಥದ್ದು. ಸೊ ಈ 5 ವಿಧದ ನದಿ ಸ್ವರೂಪದ ವಿಧಗಳು ಅಂತ ಬಂದಾಗ, ಮೊದಲನೇದು ವೃಕ್ಷಾಕಾರದ ನದಿ ವ್ಯವಸ್ಥೆ ಅಂತ ಬರ್ತದೆ. ಯಾವುದು ಸರ್? ವೃಕ್ಷಾಕಾರದ ನದಿ ವ್ಯವಸ್ಥೆ ಅಂತ ಹೇಳಿ. ವೃಕ್ಷಾಕಾರದ ನದಿ ವ್ಯವಸ್ಥೆ, ವೃಕ್ಷಾಕಾರದ ನದಿ ವ್ಯವಸ್ಥೆಯನ್ನ ನಾವು ಇಂಗ್ಲಿಷ್ ಅಲ್ಲಿ ಡೆಂಡ್ರಿಕ್ಟ್ ರಿವರ್ ಸಿಸ್ಟಮ್ ಅಂತ ಕರೀತಾರೆ. ಯಾವುದು? ಡೆಂಡ್ರಿಕ್ಟ್ ರಿವರ್ ಸಿಸ್ಟಮ್ ಅಂತ ಹೇಳಿ. ಡೆಂಡ್ರಿಕ್ಟ್ ರಿವರ್ ಸಿಸ್ಟಮ್ ನೆನಪಿಲ್ಲಿ. ಇವುಗಳ ಬಗ್ಗೆ ವಿತ್ ಡಯಾಗ್ರಾಮ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಮೊದಲನೇ ವಿಧ ಯಾವ್ದಪ್ಪ ಅಂದ್ರೆ ವೃಕ್ಷಾಕಾರದ ನದಿ ವ್ಯವಸ್ಥೆ. ವೃಕ್ಷಾಕಾರದ ನದಿ ವ್ಯವಸ್ಥೆ ಆದ್ಮೇಲೆ ನೆಕ್ಸ್ಟ್ ಬರ್ತದೆ ಸಮಾನಾಂತರ ನದಿ ವ್ಯವಸ್ಥೆ ಅಂತ ಹೇಳಿ. ಯಾವುದು? ಸಮಾನಾಂತರ ನದಿ ವ್ಯವಸ್ಥೆ ಅಂತ ಹೇಳಿ. ಸಮಾನಾಂತರ ನದಿ ವ್ಯವಸ್ಥೆ. ಸಮಾನಾಂತರ ನದಿ ವ್ಯವಸ್ಥೆ ಈಸ್ ನಥಿಂಗ್ ಬಟ್ ಪ್ಯಾರಲಲ್ ರಿವರ್ ಸಿಸ್ಟಮ್ ಅಂತ ಹೇಳಿ. ಪ್ಯಾರಲಲ್ ರಿವರ್ ಸಿಸ್ಟಮ್. ದೆನ್ ಮೂರನೇದು ವೃಕ್ಷಾಕಾರದ ನದಿ ವ್ಯವಸ್ಥೆ, ಸಮಾನಾಂತರ ನದಿ ವ್ಯವಸ್ಥೆ, ಜೊತೆಗೆ ವಿರುದ್ಧ ದಿಕ್ಕಿನ ನದಿ ವ್ಯವಸ್ಥೆ. ಆಕ್ಚುಲಿ ಈ ಒಂದು ನದಿ ವ್ಯವಸ್ಥೆಗೆ ವಿರುದ್ಧ ದಿಕ್ಕಿನ ನದಿ ವ್ಯವಸ್ಥೆ, ಈ ನದಿ ವ್ಯವಸ್ಥೆಗೆ ಪರ್ಟಿಕ್ಯುಲರ್ಲಿ ವರ್ಡ್ ಇಲ್ಲ, ಆದ್ರೂ ಇವುಗಳನ್ನ ಅಧ್ಯಯನ ದೃಷ್ಟಿಕೋನದೊಳಗೆ ಈ ಒಂದು ವರ್ಡ್ ಅನ್ನ ನೆನ್ಪಿಟ್ಕೋಬಹುದು ಅಷ್ಟೇ. ನಾವು ವಿರುದ್ಧ ದಿಕ್ಕಿನ ನದಿ ವ್ಯವಸ್ಥೆ ಅಂತ ಬರ್ತದ. ಹಿಂಗಂದ್ರೆ ಏನು ಅಂತಂದೇಳಿ ಮುಂದೆ ಚರ್ಚೆ ಮಾಡ್ತಾನೆ. ಆಕ್ಚುಲಿ ಇದನ್ನ ವಿರುದ್ಧ ದಿಕ್ಕಿನ ನದಿ ವ್ಯವಸ್ಥೆ ಅಂತಂದೇಳಿ ನಮ್ಮ ಅಧ್ಯಯನದ ಅನುಕೂಲತೆಗೆ ಮಾತ್ರ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿರೋದು. ಬಟ್ ಇದನ್ನ ಏನಂತ ಕರೀತಾರೆ ಇಂಗ್ಲಿಷ್ ನಲ್ಲಿ? ಅಬ್ಸೀಕ್ವೆಂಟ್ ಅಂತ ಕರೀತಾನೆ. ಎಸ್ ಸರ್, ಅಬ್ಸೀಕ್ವೆಂಟ್ ರಿವರ್ ಸಿಸ್ಟಮ್ ಅಂತ ಬರ್ತದೆ. ಅಬ್ಸೀಕ್ವೆಂಟ್ ಆದ್ಮೇಲೆ ದೆನ್ ನೆಕ್ಸ್ಟ್ ನಾಲ್ಕನೇದು ಫ್ರೆಂಡ್ಸ್ ನಿಮಗೆ ವೃತ್ತಾಕಾರದ ನದಿ ವ್ಯವಸ್ಥೆ ಅಂತ ಬರ್ತದೆ. ಯಾವುದು? ಇನ್ನೊಂದು ವೃತ್ತಾಕಾರದ ನದಿ ವ್ಯವಸ್ಥೆ. ವೃತ್ತಾಕಾರದ ನದಿ ವ್ಯವಸ್ಥೆ ಅಂತ ಬರ್ತದ. ಇಲ್ಲಿ ವೃತ್ತಾಕಾರದ ನದಿ ವ್ಯವಸ್ಥೆ ಏನಪ್ಪಾ ಅಂತಂದ್ರೆ ರೇಡಿಯಲ್ ರಿವರ್ ಸಿಸ್ಟಮ್ ಅಂತ ಬರ್ತದೆ. ಯಾವ್ದು ಹೇಳಿ? ರೇಡಿಯಲ್ ರಿವರ್ ಸಿಸ್ಟಮ್ ಅಂತ ಹೇಳಿ. ರೇಡಿಯಲ್ ರಿವರ್ ಸಿಸ್ಟಮ್. ರೇಡಿಯಲ್ ರಿವರ್ ಸಿಸ್ಟಮ್ ಅಂತ ಹೇಳಿ. ರೇಡಿಯಲ್ ಆದ್ಮೇಲೆ ಇನ್ನೊಂದು ಪ್ರಮುಖ ನದಿ ವ್ಯವಸ್ಥೆ ಪಿನೆಟ್ ನದಿ ವ್ಯವಸ್ಥೆ ಅಂತ ಬರ್ತದೆ. ಯಾವುದು ಸರ್? ಪಿನೆಟ್
ನದಿ ವ್ಯವಸ್ಥೆ, ಪಿನೆಟ್ ನದಿ ವ್ಯವಸ್ಥೆ ಅಂತ ಬರ್ತದೆ. ಈ ಪಿನೆಟ್ ರಿವರ್ ಸಿಸ್ಟಮ್ ಹಿಂಗಂದ್ರೆ ಏನು? ಪಿನೆಟ್ ರಿವರ್ ಸಿಸ್ಟಮ್ ಅಂತ ಹೇಳಿ ಈ ವಿಧಗಳನ್ನು ಇಟ್ಕೊಂಡು ಆತ್ಮೀಯರು ನಮಗೇನ್ ಕೇಳ್ತಾರೆ ಅಂದ್ರೆ, ವೃಕ್ಷಾಕಾರದ ನದಿ ವ್ಯವಸ್ಥೆಗೆ ಉದಾಹರಣೆಯನ್ನಾಗಿ ಯಾವುದನ್ನು ಕರೀತವೆ ಅಂತ ಪ್ರಶ್ನೆ ಕೇಳ್ತಾನೆ. ವೃಕ್ಷಾಕಾರದ ನದಿ ವ್ಯವಸ್ಥೆಗೆ ಉದಾಹರಣೆ ಯಾವುದು? ಆನಂತರ ಪ್ಯಾರಲಲ್ ನದಿ ವ್ಯವಸ್ಥೆಗೆ ಉದಾಹರಣೆ ಯಾವುದು? ಆಮೇಲೆ ಇದನ್ನ ನಮಗೆ ಕನ್ನಡದೊಳಗೆ ವಿರುದ್ಧ ದಿಕ್ಕಿನ ನದಿ ವ್ಯವಸ್ಥೆಗೆ ಉದಾಹರಣೆ ಅಂತ ಪ್ರಶ್ನೆ ಕೇಳಂಗಿಲ್ಲ. ಅಬ್ಸಿಕ್ವೆಂಟ್ ನದಿ ವ್ಯವಸ್ಥೆಗೆ ಉದಾಹರಣೆ ಯಾವುದು ಅಂತ ಪ್ರಶ್ನೆ ಕೇಳ್ತಾರೆ. ಅಬ್ಸಿಕ್ವೆಂಟ್ ನದಿ ವ್ಯವಸ್ಥೆಗೆ ಉದಾಹರಣೆ ಯಾವುದು? ಜೊತೆಗೆ ಇದನ್ನ ವೃತ್ತಾಕಾರದ ನದಿ ವ್ಯವಸ್ಥೆಗೆ ಉದಾಹರಣೆ ಅಂತ ಪ್ರಶ್ನೆ ಕೇಳೋದ್ರ ಬದಲಾಗಿ ರೇಡಿಯಲ್ ನದಿ ವ್ಯವಸ್ಥೆಗೆ ಉದಾಹರಣೆ ಯಾವುದು ಅಂತ ಕೇಳ್ತಾ ಇರ್ತಾನೆ. ಅಥವಾ ರೇಡಿಯಲ್ ರಿವರ್ ಸಿಸ್ಟಮ್ಗೆ ಭಾರತದೊಳಗೆ ಉದಾಹರಣೆ ಯಾವುದು, ಪಿನೆಟ್ ನದಿ ವ್ಯವಸ್ಥೆಗೆ ಉದಾಹರಣೆ ಯಾವುದು ಅನ್ನೋದ್ರ ಮೇಲೆ ಪ್ರಶ್ನೆ ಕೇಳ್ತಾ ಇರ್ತಾನೆ. ಈ ವಿಷಯ ಅಂಶವನ್ನ ಆಧಾರವಾಗಿಟ್ಕೊಂಡು ಆದ್ಮೇಲೆ ಈ ವಿಧಗಳನ್ನ ಒಂದೊಂದಾಗಿ ಚರ್ಚೆ ಮಾಡಿ ಪ್ರಯತ್ನ ಮಾಡೋಣ. ಮೊದಲನೇದು ವೃಕ್ಷಾಕಾರದ ನದಿ ವ್ಯವಸ್ಥೆ ಅಂತ ಹೇಳಿ. ಮೊದಲನೇದು ಯಾವುದು? ವೃಕ್ಷಾಕಾರದ ನದಿ ವ್ಯವಸ್ಥೆ, ಅಥವಾ ಅದನ್ನ ನಾವು ಡೆಂಡ್ರಿಕ್ಟ್ ರಿವರ್ ಸಿಸ್ಟಮ್ ಅಂತ ಕರೀತಾರೆ. ವೃಕ್ಷಾಕಾರದ ನದಿ ವ್ಯವಸ್ಥೆ ಅಥವಾ ಡೆಂಡ್ರಿಕ್ಟ್ ರಿವರ್ ಸಿಸ್ಟಮ್ ಅಂತ ಕರೀತವೆ. ಸೊ ಈ ಡೆಂಡ್ರಿಕ್ಟ್ ರಿವರ್ ಸಿಸ್ಟಮ್ ಅಂದ್ರೆ ಏನು, ವೃಕ್ಷಾಕಾರದ ನದಿ ವ್ಯವಸ್ಥೆ ಅಂದ್ರೆ ಏನು ಅಂತ ಬಂದಾಗ ಆದ್ಮೇಲೆ ಯಾವುದಾದ್ರೂ ಇವತ್ತು ಪ್ರಪಂಚದಲ್ಲಿ ಯಾವುದೇ ನದಿ ಉಗಮಗೊಳ್ಳಿ ಅದೊಂದು ಅತ್ಯಂತ ಎತ್ತರದ ಪ್ರದೇಶದಲ್ಲಿ ಉಗಮಗೊಂಡಿರ್ತದೆ. ಆನಂತರ ಪ್ರಸ್ಥಭೂಮಿ ಕಡೆ ಹರಿತದೆ, ಆನಂತರ ಮೈದಾನದ ಕಡೆ ಹಾದು ಆನಂತರ ಆಳ ತೀರದ ಸಾಗರಕ್ಕೆ ಅದೇನಾಗ್ತದೆ ತನ್ನನ್ನು ತಾನು ತಲುಪಿಸ್ಕೊಳ್ತದೆ. ಓಕೆ, ಅತ್ಯಂತ ಎತ್ತರದ ಪ್ರದೇಶದಲ್ಲಿ ಉಗಮಗೊಂಡು ಆ ನದಿ, ಓಕೆ, ಅತ್ಯಂತ ಎತ್ತರದ ಪ್ರದೇಶದಲ್ಲಿ ಉಗಮಗೊಂಡು ಆನಂತರ ಪ್ರಸ್ಥಭೂಮಿ, ಮೈದಾನ, ಆನಂತರ ಆಳ ತೀರದ ಸಾಗರವನ್ನು ತಲುಪ್ತದೆ. ಈ ನದಿಗಳು ಹರಿವಿನ ಸ್ವರೂಪವನ್ನ ಆಧಾರವಾಗಿಟ್ಕೊಂಡು ಭೂಮಿಯ ಮೇಲ್ಮೈ ರಚನೆ ಹೇಗಿದೆ ಅನ್ನೋದನ್ನು ಗೊತ್ತಾಗ್ತದೆ ನಮಗೆ. ಯಾಕಂದ್ರೆ ಇದು ಸಾಗರದ ವ್ಯವಸ್ಥೆಯನ್ನು ಇಟ್ಕೊಂಡು ಇಲ್ಲಿ ಸಮುದ್ರ ಮಟ್ಟವನ್ನ ಅಳತೆ ಮಾಡ್ತಾ ಇರ್ತವೆ. ಅತ್ಯಂತ ಎತ್ತರದ ಪ್ರದೇಶಗಳು ಪರ್ವತಗಳು, ಅದಾದ ನಂತರ ಪ್ರಸ್ಥಭೂಮಿ, ಅದಾದ ನಂತರ ಮೈದಾನ ಪ್ರದೇಶಗಳನ್ನಾಗಿ ವಿಧಗಳನ್ನ ಮಾಡ್ಕೊಂಡು ಅಧ್ಯಯನ ಮಾಡ್ತಾ ಇರ್ತವೆ. ಇವುಗಳನ್ನ ನಾನು ಯಾಕೆ ಚರ್ಚೆ ಮಾಡಿದೆ ಅಂದ್ರೆ, ನೀವು ಯಾವಾಗ್ಲೂ ಒಂದು ಸ್ಪಷ್ಟವಾಗಿ ಗೊತ್ತಿರಬೇಕು, ನದಿ ಯಾವಾಗ್ಲೂ ಸಮುದ್ರವನ್ನ ಸೇರುತ್ತೆ. ಯಾಕೆ ಅಂತ ಬಂದಾಗ ನದಿಗಳು ಹುಟ್ಟೋದು ಅತ್ಯಂತ ಎತ್ತರದ ಪ್ರದೇಶಗಳಲ್ಲೇ ಬಹುತೇಕ ಹುಟ್ಟುವ ಆಧಾರದ ಮೇಲೆ ಈ ಒಂದು ವ್ಯವಸ್ಥೆಯನ್ನ ಗಮನಿಸ್ಕೊಳ್ತಕ್ಕಂಥದ್ದು. ಈ ರೀತಿ ನದಿಗಳು ಹರಿಯುವ ಸಂದರ್ಭದಲ್ಲಿ ಒಂದು ನದಿ ಹರಿತಾ ಇತ್ತನಪ್ಪ ಅಂತಂದ್ರೆ, ಒಂದು ನದಿ ಹರಿತಾ ಇದ್ರೆ ಆ ನದಿಯ ಸ್ವರೂಪದ ಅಥವಾ ಹರಿವಿನ ಸ್ವರೂಪದ ಆಧಾರದ ಮೇಲೆ ಅವುಗಳನ್ನ ವಿಧಗಳನ್ನಾಗಿ ಮಾಡ್ತಾ ಇರ್ತವೆ. ಆ ವಿಧಗಳಲ್ಲಿ ಈಗ ಮೊದಲನೇದು ಯಾವುದಪ್ಪ ಅಂತಂದ್ರೆ ಡೆಂಡ್ರಿಕ್ಟ್ ರಿವರ್ ಸಿಸ್ಟಮ್ ಅಂತ ಹೇಳಿ. ಈಗ ಒಂದು ನದಿ ಹರಿತಾ ಇದೆ, ಹುಟ್ಟಿ ತಾನು ಹರಿಯುವಂತಹ ಸಂದರ್ಭದೊಳಗ ಇವಕ್ಕೊಂದಿಷ್ಟು ಉಪನದಿಗಳು ಬಂದು ಸೇರ್ಕೊಳ್ತಿರ್ತವೆ. ನಮ್ಗೆ ಇನ್ನೊಂದು ಗೊತ್ತಿರಬೇಕು, ಟ್ರಿಬ್ಯುನಲ್ಸ್ ಅಂದ್ರೇನು ಅಥವಾ ಮೇನ್ ರಿವರ್ ಅಂದ್ರೇನು ಅನ್ನೋದು ಗೊತ್ತಿರಬೇಕು. ಇವುಗಳನ್ನ ಸಹಾಯಕ ನದಿಗಳು ಅಥವಾ ಉಪನದಿಗಳು ಅಥವಾ ಟ್ರಿಬ್ಯುನಲ್ಸ್ ಅಂತಾನು ಕೂಡ ಕರಿತಿರ್ತವೆ. ಒಂದು ಮುಖ್ಯ ನದಿ ಹಾದು ಬರುವ ಸಂದರ್ಭದೊಳಗ ಆ ನದಿಗೆ ಹೋಗಿ ಸೇರುವಂತಹ ನದಿಗಳಿಗೆ ನಾವೇನು ಕರಿತೇವೆ, ಉಪನದಿಗಳು ಅಥವಾ ಸಹಾಯಕ ನದಿಗಳು ಅಂತ ಕೂಡ ಕರಿತಾ ಇರ್ತವೆ. ಈ ರೀತಿಯಾಗಿ ಒಂದು ಮುಖ್ಯ ನದಿಗೆ ಉಪನದಿಗಳು ಸೇರ್ಕೊಳ್ತಾ ಇರ್ತವೆ. ಆ ಉಪನದಿಗಳಿಗೆ ಮತ್ತೊಂದಿಷ್ಟು ಉಪನದಿಗಳು ಬಂದು ಸೇರ್ಕೊಳ್ತಾ ಇರ್ತವೆ. ಓಕೆ, ಬಹು ವಿಸ್ತಾರದ ಭೂಭಾಗದಲ್ಲಿ ಒಂದು ನದಿ ಹಾದು ಹೋಗ್ತಾ ಇತ್ತನಪ್ಪ ಅಂದ್ರೆ ಆ ನದಿಗೆ ಉಪನದಿಗಳು ಸೇರ್ಕೊಳ್ತವೆ. ಆ ಉಪನದಿಗಳಿಗೆ ಇನ್ನೊಂದಿಷ್ಟು ನದಿಗಳು ಸೇರ್ಕೊಳ್ತಾ ಇರ್ತವೆ. ಈ ಉಪನದಿಗಳಿಗೆ ಮತ್ತೆ ಸಣ್ಣ ಪುಟ್ಟ ತ್ವರೆಗಳು ಬಂದು ಸೇರ್ಕೊಳ್ತಾ ಇರ್ತವೆ. ಹಳ್ಳಗಳು, ನದಿಗಳು, ತ್ವರೆಗಳು ಅಂತ ಕರೀತವೆ, ಅವು ಸೇರ್ಕೊಳ್ತಾ ಇರ್ತವೆ. ಸೊ ವಿಸ್ತಾರವಾದ ಭೂಭಾಗದಲ್ಲಿ ಇವುಗಳ ಅರಿವಿನ ಪಾತ್ರ ಹೇಗಾಗಿದೆಯಪ್ಪ ಅಂತಂದ್ರೆ ಒಂಥರ ಡೆಂಡ್ರಿಕ್ ತರ, ಕೊಲ್ಲೆಗಳ ತರ ಕಾಣ್ತಕ್ಕಂಥದ್ದು. ನೋಡಿ, ವಿಸ್ತಾರವಾದ ಭೂಭಾಗದೊಳಗ ಅವುಗಳ ಹರಿವಿನ ದೃಷ್ಟಿ ಇಟ್ಕೊಂಡು ಅವುಗಳನ್ನ ನಮ್ಗೆ ಯಾವ ರೀತಿಯಾಗಿ ಕಂಡು ಬರ್ತವಪ್ಪ ಅಂದ್ರೆ ವೃಕ್ಷಾಕಾರದ ನದಿ ವ್ಯವಸ್ಥೆಯ ಆಕಾರದಲ್ಲಿ ಕಂಡು ಬರೋದ್ರಿಂದ ಈ ರೀತಿಯ ನದಿ ವ್ಯವಸ್ಥೆಯನ್ನು ನಾವೇನಂತ ಕರಿತೇವೆ, ಡೆಂಡ್ರಿಕ್ಟ್ ರಿವರ್ ಸಿಸ್ಟಮ್ ಅಂತಂದೇಳಿ ಕರೀತಕ್ಕಂಥದ್ದು, ಅಥವಾ ವೃಕ್ಷಾಕಾರದ ನದಿ ವ್ಯವಸ್ಥೆ ಅಂತ ಕರೀತಕ್ಕಂಥದ್ದು. ಇವುಗಳ ಮೇಲೆ ನಮಗೆ ಹೇಗೆ ಪ್ರಶ್ನೆ ಕೇಳ್ತಾನೆ ಅಂದ್ರೆ, ವೃಕ್ಷಾಕಾರದ ನದಿ ವ್ಯವಸ್ಥೆಗೆ ಭಾರತದ ಯಾವ ನದಿಯನ್ನು ಉದಾಹರಿಸಬಹುದು ಅಂತ ಕೇಳ್ತಾನೆ. ಭಾರತದ ಯಾವ ನದಿಯು ವೃಕ್ಷಾಕಾರದ ನದಿ ವ್ಯವಸ್ಥೆಗೆ ಉದಾಹರಣೆ ಅಂತ ಪ್ರಶ್ನೆ ಕೇಳುವ ಸಾಧ್ಯತೆ ಇರ್ತದೆ. ನೆನ್ಪಿಟ್ಕೊಳ್ಳಿ, ಭಾರತದಲ್ಲಿ ಬಹುತೇಕವಾಗಿ ಹರಿಯುವಂತಹ ಪ್ರಮುಖ ನದಿಗಳಿಂದವಲ್ಲ, ಅವೆಲ್ಲವೂ ವೃಕ್ಷಾಕಾರದ ನದಿ ವ್ಯವಸ್ಥೆಗೆ ಉದಾಹರಣೆಯೇ ಆಗಿರತಕ್ಕಂಥದ್ದು. ಈಗ ಫಾರ್ ಎಕ್ಸಾಂಪಲ್ ಗಂಗಾ ನದಿ ವ್ಯವಸ್ಥೆ ಏನಂತ ತಿಳ್ಕೊಳ್ಳೋಣ. ಈಗ ಗಂಗಾ ನದಿ ತುಂಬಾ ಮುಖ್ಯವಾಗಿ ಹರಿಯುವಂತಹ ನದಿಯಾಗಿದ್ದು, ಈ ಗಂಗಾ ನದಿಗೆ ಯಮುನಾ ನದಿ ಬಂದು ಸೇರ್ಕೊಳ್ತದೆ. ಓಕೆನಾ? ಈ ಯಮುನಾ ನದಿಗೆ ಚಂಬಲ್ ನದಿ, ಕೇನ್, ಬೇತ್ವಾ ಎನ್ನುವಂತಹ ಉಪನದಿಗಳು ಸೇರ್ಕೊಳ್ತಿರ್ತವೆ. ನೋಡ್ರಿ, ಈ ರೀತಿಯಾದಂತಹ ವೃಕ್ಷಾಕಾರದ ವ್ಯವಸ್ಥೆ ಇತ್ತನಪ್ಪ ಅಂದ್ರೆ ಅದಕ್ಕೆ ನಾವು, ಅಥವಾ ಈ ರೀತಿಯ ನದಿ ಹರಿವಿನ ಸ್ವರೂಪ ಇತ್ತಂದ್ರೆ ಅವಕ್ಕೆ ನಾವೆಂತ ಕರಿತೇವೆ, ಡೆಂಡ್ರಿಕ್ಟ್ ಅಂತ ಕರೀತೇವೆ. ಇನ್ನ ಕರ್ನಾಟಕದಲ್ಲಿ ಅಂತ ಬಂದಾಗ ಕೃಷ್ಣಾ ನದಿ ವ್ಯವಸ್ಥೆ ತೆಗೆದುಕೊಳ್ಳೋಣ. ಈಗ ಕೃಷ್ಣಾ ನದಿ ವ್ಯವಸ್ಥೆ ಇದೆ. ಈ ಕೃಷ್ಣಾ ನದಿಗೆ ಒಂದು ತುಂಗಭದ್ರಾ ನದಿ ಒಂದು ಸೇರುತ್ತೆ ಅಂತ ತಿಳ್ಕೊಳ್ಳೋಣ. ಆ ತುಂಗಭದ್ರಾ ನದಿಗೆ ವೇದಾವತಿ, ವರದಾ, ಆಮೇಲೆ ಕುಮದ್ವತಿ, ಈ ತರ ಎಲ್ಲ ಮತ್ತೆ ನದಿಗಳು ಹೋಗಿ ಸೇರ್ಕೊಳ್ತಾ ಇರ್ತವೆ.
ಸೊ ಒಟ್ಟಾರೆಯಾಗಿ ಆತ್ಮೀಯರೇ, ಈ ರೀತಿಯ ನದಿ ವ್ಯವಸ್ಥೆಯ ಸ್ವರೂಪ ಇಟ್ಕೊಂಡು ನಾವೇನ್ ಮಾಡ್ತೇವೆ, ಅಧ್ಯಯನವನ್ನು ಮಾಡ್ಕೊಳಕ್ ಸಾಧ್ಯ ಆಗಿರ್ತದೆ. ಸೊ ಮೊದಲನೇ ವಿಧ ಅದರ ಸ್ವರೂಪದ ಆಧಾರದ ಮೇಲೆ ಅಂತಂದ್ರೆ ಡೆಂಡ್ರಿಕ್ಟ್ ರಿವರ್ ಸಿಸ್ಟಮ್ ಅಂತ ಕರೀತೇವೆ. ಡೆಂಡ್ರಿಕ್ಟ್ ರಿವರ್ ಸಿಸ್ಟಮ್ಗೆ ಭಾರತದ ಅಷ್ಟು ಪ್ರಮುಖ ಉಪನದಿಗಳು ಉದಾಹರಣೆ ಲೈಕ್ ಗಂಗಾ ನದಿ, ಆಮೇಲೆ ಗೋದಾವರಿ ನದಿ, ಗಂಗಾ ನದಿ, ಗೋದಾವರಿ, ದೆನ್ ಮೂರನೇದು ಕೃಷ್ಣ, ಯಾವುದು ಸರ್, ಕೃಷ್ಣಾ ನದಿ, ದೆನ್ ನೆಕ್ಸ್ಟ್ ಕಾವೇರಿ ನದಿ, ಇವುಗಳ ಜೊತೆಗೆ ಬ್ರಹ್ಮಪುತ್ರ ಆಗಿರ್ಬೋದು. ಓಕೆನಾ, ಬ್ರಹ್ಮಪುತ್ರ ನದಿ ವ್ಯವಸ್ಥೆ, ಸಿಂಧೂ ನದಿ ವ್ಯವಸ್ಥೆ, ಇವೆಲ್ಲವೂ ನದಿಗಳು ಯಾವುದಕ್ಕೆ ಉದಾಹರಣೆಪ್ಪ ಅಂತಂದ್ರೆ ಡೆಂಡ್ರಿಕ್ಟ್ ನದಿ ವ್ಯವಸ್ಥೆಗೆ ಉದಾಹರಣೆ. ಕರ್ನಾಟಕದಲ್ಲಿ ಯಾವ ನದಿಗಳು ಅಂತ ಬಂದಾಗ ಕೃಷ್ಣ ಮತ್ತು ಕಾವೇರಿ ಕೂಡ ಏನಾಗ್ತದೆ, ಡೆಂಡ್ರಿಕ್ಟ್ ನದಿ ವ್ಯವಸ್ಥೆಗೆ ಉದಾಹರಣೆ ಆಗ್ತದೆ. ನಾಳೆ ನಿಮಗೆ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇದೇ ಇರ್ತದೆ. ಕೆಳಗಿನವುಗಳಲ್ಲಿ ಯಾವ ನದಿಯು ಡೆಂಡ್ರಿಕ್ಟ್ ನದಿ ವ್ಯವಸ್ಥೆಗೆ ಉದಾಹರಣೆ ಅಂತ ಕೇಳಿದಾಗ ಇವುಗಳನ್ನ ಉದಾಹರಣೆಗೆ ಕೊಡ್ಲಿಕ್ಕೆ ಸಾಧ್ಯ ಆಗಿರಲಿ. ಆಮೇಲೆ ಇನ್ನಿತರ ವಿಧಗಳನ್ನ ಗಮನದಲ್ಲಿ ಇಟ್ಕೊಂಡು ಮತ್ತೆ ಹೀಗೆ ಪ್ರಶ್ನೆ ಕೇಳಬಹುದು ಅನ್ನುವ ಆಧಾರದ ಮೇಲೆ ಚರ್ಚೆ ಮಾಡೋಣ. ಇದು ಡೆಂಡ್ರಿಕ್ಟ್ ನದಿ ವ್ಯವಸ್ಥೆ ಆಯ್ತು. ದೆನ್ ನೆಕ್ಸ್ಟ್ ಇರುವಂತಹ ಮತ್ತೊಂದು ನದಿ ವ್ಯವಸ್ಥೆ ಅಂತ ಬಂದಾಗ ಮತ್ತೊಂದು ನದಿ ವ್ಯವಸ್ಥೆ, ಎಸ್, ಎರಡನೇ ನದಿ ವ್ಯವಸ್ಥೆ, ದಟ್ ಈಸ್ ಅ ಪ್ಯಾರಲಲ್ ರಿವರ್ ಸಿಸ್ಟಮ್ ಅಂತ ಕರೀತೇವೆ. ಪ್ಯಾರಲಲ್ ಈಸ್ ನಥಿಂಗ್ ಬಟ್ ಸಮಾನಾಂತರ ನದಿ ವ್ಯವಸ್ಥೆ ಅಂತ ಹೇಳಿ. ಪ್ಯಾರಲಲ್ ಈಸ್ ನಥಿಂಗ್ ಬಟ್ ಸಮಾನಾಂತರ ನದಿ ವ್ಯವಸ್ಥೆ. ಈ ಸಮಾನಾಂತರ ನದಿ ವ್ಯವಸ್ಥೆ ಅಂತ ಬಂದಾಗ, ಪ್ಯಾರಲಲ್ ರಿವರ್ ಸಿಸ್ಟಮ್ಗೆ ಉದಾಹರಣೆ ಅಂತ ಬಂದಾಗ ಆದ್ಮೇಲೆ ಒಂದು ನದಿ ತಾನು ಹುಟ್ಟಿ ಸಮುದ್ರವನ್ನ ಸೇರುವ ಸಂದರ್ಭದಲ್ಲಿ ಉಪನದಿಗಳು ಕೂಡ ಸೇರ್ಕೊಂಡ್ರು ಕೂಡ ಅವು ವೃಕ್ಷಾಕಾರದ ವ್ಯವಸ್ಥೆಯಲ್ಲಿ ಇರಲ್ಲ. ಆದ್ರೆ ಈ ನದಿ ಹರಿವಿನ ಪಾತ್ರ ಹೇಗಿರುತ್ತೋ ಆ ಪಾತ್ರಕ್ಕೆ ಅನುಗುಣವಾಗಿ ಮತ್ತೊಂದು ನದಿ ಅದಕ್ಕೆ ಸಮಾನ ಅಂತರದಲ್ಲಿ ಹಾದು ಹೋಗ್ತಾ ಇರ್ತದೆ. ಒಂದು ನದಿಗೆ ಸಮಾನ ಅಂತರದಲ್ಲಿ ಇನ್ನೊಂದು ನದಿ ಹಾದು ಹೋಗ್ತಾ ಇದೆ ಮತ್ತು ಯಾವುದೇ ಕಾರಣಕ್ಕೂ ಒಂದಕ್ಕೊಂದು ಸಂಧಿಸುವ ವ್ಯವಸ್ಥೆ ಇರಲಿಲ್ಲ ಅಂತಂದ್ರೆ ಅವುಗಳಿಗೆ ನಾವೆಂತ ಕರೀತೇವೆ, ಪ್ಯಾರಲಲ್ ರಿವರ್ ಸಿಸ್ಟಮ್ ಅಥವಾ ಸಮಾನಾಂತರ ನದಿ ವ್ಯವಸ್ಥೆ ಅಂತ ಕರೀತೇವೆ. ಈಗ ನಾವು ಫಾರ್ ಎಕ್ಸಾಂಪಲ್ ರೈಲ್ವೆ ಹಳಿಗಳನ್ನ ನೋಡ್ತೇವೆ, ಹೌದಲ್ವಾ? ಆ ರೈಲ್ವೆ ಹಳಿಗಳು ಒಂದಕ್ಕೊಂದು ಸಮಾನ ಅಂತರದಲ್ಲಿ ಹೋಗ್ತಾ ಇರ್ತವೆ, ಬಟ್ ಎಲ್ಲಿಯೂ ಸಂಧಿಸೋಲ್ಲ. ಸರ್ ಕೆಲವೊಂದು ಕಡೆ ಜಂಕ್ಷನ್ ಇದ್ದಲ್ಲಿ ಸಂಧಿಸ್ತಾವಂತ ಪ್ರಶ್ನೆ ಮಾಡ್ಬೇಡ, ನಾನು ಎಕ್ಸಾಂಪಲ್ ಕೊಡ್ಲಿಕ್ಕೆ ಆ ರೀತಿಯಾಗಿ. ಸೊ ಈ ತರ ಒಂದಿಷ್ಟು ನದಿ ವ್ಯವಸ್ಥೆಗಳಿದ್ರೆ ಒಂದಕ್ಕೊಂದು ಸಮಾನ ಅಂತರದಲ್ಲಿ ಹಾದು ಯಾವುದೇ ಕಾರಣಕ್ಕೂ ಒಂದಕ್ಕೊಂದು ಸಂಧಿಸದೆ ಸಮುದ್ರವನ್ನ ಸೇರುವಂತಹ ವ್ಯವಸ್ಥೆ ಏನಾದ್ರೂ ಇತ್ತಂದ್ರೆ ಅವುಗಳಿಗೆ ನಾವು ಪ್ಯಾರಲಲ್ ರಿವರ್ ಸಿಸ್ಟಮ್ ಅಥವಾ ಸಮಾನಾಂತರ ನದಿ ವ್ಯವಸ್ಥೆ ಅಂತ ಕರೀತೇವೆ. ಈ ಸಮಾನಾಂತರ ನದಿ ವ್ಯವಸ್ಥೆಗೆ ಭಾರತದಲ್ಲಿ ನೋಡ್ರಿ, ಇಲ್ಲಿಂದ ನೋಡ್ರಿ, ಈಗ ಪ್ರಮುಖವಾಗಿ ಇದೊಂದು ನದಿ ಹಾದು ಹೋಗ್ತಾ ಇದೆ, ಇನ್ನೊಂದು ನದಿ ಹಾದು ಹೋಗ್ತಾ ಇದೆ. ಇವುಗಳ ಮಧ್ಯೆ ಭೌಗೋಳಿಕ ವ್ಯಾಪ್ತಿ ಒಂದಿಷ್ಟು ವ್ಯತ್ಯಾಸದಲ್ಲಿದೆ. ಇವೆಲ್ಲ ಭೌಗೋಳಿಕ ವ್ಯತ್ಯಾಸಗಳಲ್ಲಿ ನೋಡ್ರಿ ನಾವು ಮುಖ್ಯವಾಗಿ ಕಾಣ್ಬೋದು, ಇದೆಲ್ಲ ಹಾದು ಬರುವಂತಹ ನದಿ ವ್ಯವಸ್ಥೆ. ಇನ್ನೊಂದು ಇಲ್ಲಿ ಒಂದು ಹಾದು ಬರ್ತಾ ಇದೆ, ಆಮೇಲೆ ಇಲ್ಲಿ ಒಂದು ನದಿ ಹಾದು ಹೋಗ್ತಾ ಇದೆ. ಈ ರೀತಿ ನದಿಗಳು ಕೆಲವೊಂದಿಷ್ಟು ಇವುಗಳಿಗೆ ಉಪನದಿಗಳು ಬಂದು ಸೇರ್ಕೋಬಹುದು, ಆದ್ರೆ ಇವು ಡೆಂಡ್ರಿಕ್ಟ್ ನ ವ್ಯವಸ್ಥೆಯನ್ನು ಹೊಂದಿರಂಗಿಲ್ಲ. ಈ ರೀತಿಯ ನದಿ ವ್ಯವಸ್ಥೆ ಇತ್ತನಪ್ಪ ಅಂದ್ರೆ ನಾವು ಅದಕ್ಕೆ ಏನಂತ ಕರಿತೇವೆ, ಪ್ಯಾರಲಲ್ ರಿವರ್ ಸಿಸ್ಟಮ್ ಅಂತ ಕರಿತೇವೆ. ಇದಕ್ಕೆ ಭಾರತದಲ್ಲಿ ಅತಿ ಮುಖ್ಯವಾದಂತಹ ಉದಾಹರಣೆ ಅಂತ ಬಂದಾಗ ನರ್ಮದಾ ನದಿ ವ್ಯವಸ್ಥೆ. ಯಾವುದು? ನರ್ಮದಾ ನದಿ. ಇವುಗಳಿಗೆ ಜೊತೆಯಾಗಿ ಹಾದು ಹೋಗುವಂತಹ ಮತ್ತೊಂದು ನದಿ ಯಾವುದಪ್ಪ ಅಂದ್ರೆ ತಪತಿ ನದಿ. ಯಾವುದು? ನರ್ಮದಾ ಮತ್ತು ತಪತಿ ನದಿಗಳು ತುಂಬಾ ಮುಖ್ಯವಾಗಿ ಪ್ಯಾರಲಲ್ ರಿವರ್ ಸಿಸ್ಟಮ್ಗೆ ಉದಾಹರಣೆಯನ್ನಾಗಿ ನೀಡಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಯಾವುದು? ತಪತಿ ನದಿ ಮತ್ತು ನರ್ಮದಾ ನದಿಗಳು ಪ್ಯಾರಲಲ್ ರಿವರ್ ಸಿಸ್ಟಮ್ಗೆ ತುಂಬಾ ಮುಖ್ಯವಾಗಿರುವಂತಹ ಉದಾಹರಣೆಗಳಾಗಿದ್ದು, ಇನ್ನ ಕರ್ನಾಟಕದ ವ್ಯಾಪ್ತಿಯಲ್ಲಿ ಅಂತ ಬಂದಾಗ ನೆನಪಲ್ಲಿ ಈಗೇನು ಕಾಳಿ ನದಿ, ನೇತ್ರಾವತಿ ನದಿ, ಶರಾವತಿ ನದಿ, ಬೇಡ್ತಿ, ಅಘನಾಶಿನಿ, ಇವೇನ್ ನಾವು ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳ ವ್ಯವಸ್ಥೆಯನ್ನು ಕಲ್ಪಿಸ್ಕೊಳ್ತೇವೆ ನೋಡ್ರಿ. ಈ ಕರ್ನಾಟಕದೊಳಗ ಕಾಳಿ ಆಗಿರ್ಬೋದು, ಕಾಳಿ, ಅದಾದ್ಮೇಲೆ ನೇತ್ರಾವತಿ, ಶರಾವತಿ, ಆನಂತರ ಬೇಡ್ತಿ, ಅಘನಾಶಿನಿ, ಇವುಗಳೆಲ್ಲವೂ ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ನದಿಗಳಾಗಿದ್ದು ಯಾವುದೇ ಕಾರಣಕ್ಕೂ ಒಂದಕ್ಕೊಂದು ಸಂಧಿಸದೆ ಸಮಾನ ಅಂತರದಲ್ಲಿ ಅವು ಕ್ರಮಿಸ್ತವೆ. ಆ ನದಿಗಳು ಕರ್ನಾಟಕದೊಳಗ ಪ್ಯಾರಲಲ್ ನದಿ ವ್ಯವಸ್ಥೆಗೆ ಉದಾಹರಣೆಯಾಗಿರ್ತಕ್ಕಂಥದ್ದು. ಇಸ್ ದ ಕ್ಲಿಯರ್ ಸರ್? ಸೊ ನರ್ಮದಾ ಮತ್ತು ತಪತಿ ಭಾರತದೊಳಗ ಪ್ಯಾರಲಲ್ ನದಿ ವ್ಯವಸ್ಥೆಗೆ ತುಂಬಾ ಉತ್ತಮವಾದಂತಹ ಉದಾಹರಣೆಯಾಗಿದ್ದು, ಕರ್ನಾಟಕದೊಳಗ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ಕೂಡ ಏನಾಗಿದ್ದಾವೆ, ಪ್ಯಾರಲಲ್ ರಿವರ್ ಸಿಸ್ಟಮ್ಗೆ ತುಂಬಾ ಉತ್ತಮವಾದಂತಹ ಉದಾಹರಣೆಗಳಾಗಿರ್ತಕ್ಕಂಥದ್ದು. ಇದು ಸ್ವರೂಪದ ಆಧಾರದಲ್ಲಿ ಎರಡನೇ ವಿಧ. ಆದ್ರೆ ಇನ್ನ ಮೂರನೇ ವಿಧ ಅಂತ ಬಂದಾಗ, ನದಿಗಳ ಹರಿವಿನ ಆಧಾರದಲ್ಲಿ ಮೂರನೇ ವಿಧ ಅಂತ ಬಂದಾಗ ದಟ್ ಈಸ್ ಅಬ್ಸಿಕ್ವೆಂಟ್ ಅಂತ ಬರ್ತದೆ. ಅಬ್ಸಿಕ್ವೆಂಟ್ ಈಸ್ ನಥಿಂಗ್ ಬಟ್ ಈ ಒಂದು ಮುಖ್ಯವಾಗಿ ನದಿ ವಿರುದ್ಧ ದಿಕ್ಕಿನ ನದಿ ವ್ಯವಸ್ಥೆ ಅಂತ ಕರೀತಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಒಂದು ನದಿ ಹಾದು ಹೋಗ್ತಾ ಇದೆ ಅಂತ ತಿಳ್ಕೊಳ್ಳಿ. ಒಂದು ನದಿ ಹಾದು ಹೋಗ್ತಾ ಇದೆ. ಈ ನದಿ ಹಾದು ಹೋಗಬೇಕಾದ್ರೆ ಇದು ಪಶ್ಚಿಮದಲ್ಲಿ ಹುಟ್ಟಿ ಪೂರ್ವದ ದಿಕ್ಕಿಗೆ ಹಾದು ಹೋಗ್ತಾ ಇದೆ ಅಂತ ತಿಳ್ಕೊಳ್ಳೋಣ. ಪಶ್ಚಿಮದಲ್ಲಿ ಹುಟ್ಟಿ ಪೂರ್ವದ ದಿಕ್ಕಿಗೆ ಹಾದು ಹೋಗ್ತಾ ಇದೆ ಅಂತ ತಿಳ್ಕೊಳ್ಳೋಣ.
ಈ ಪಶ್ಚಿಮದಲ್ಲಿ ಹುಟ್ಟಿ ಪೂರ್ವ ದಿಕ್ಕಿಗೆ ಹಾದು ಹೋಗುವಂತಹ ಈ ನದಿಗೆ ಪೂರ್ವದಲ್ಲಿ ಹುಟ್ಟಿ ಆನಂತರ ಪಶ್ಚಿಮಾಭಿಮುಖವಾಗಿ ಹಾದು ಹೋಗುವಂತಹ ಮತ್ತೊಂದು ಉಪನದಿ ಹೋಗಿ ಸೇರ್ಕೊಳ್ತಾ ಇರ್ತದೆ. ಇದು ಈ ದಿಕ್ಕಿನಲ್ಲಿ ಹಾದು ಹೋದ್ರೆ ಇದು ಈ ದಿಕ್ಕಿನಲ್ಲಿ ಹಾದು ಬಂದು ಈ ನದಿಯನ್ನ ಸೇರ್ಕೊಳ್ತಾ ಇರ್ತದೆ. ಕ್ಲಿಯರ್ ಸರ್? ಒಂದು ಮುಖ್ಯ ನದಿ ಯಾವ ದಿಕ್ಕಿಗೆ ಹರಿತಾ ಇರ್ತದಲ್ಲ ಅದರ ವಿರುದ್ಧ ದಿಕ್ಕಿನಲ್ಲಿ ಹಾದು ಬಂದು ಸೇರುವಂತಹ ಉಪನದಿಗಳ ವ್ಯವಸ್ಥೆ ಇದ್ರೆ ಅವುಗಳಿಗೆ ನಾವೇನಂತ ಕರೀತೇವೆ? ಅಬ್ಸಿಕ್ವೆಂಟ್ ಅಂತ ಕರೀತೇವೆ. ಈಗ ಫಾರ್ ಎಕ್ಸಾಂಪಲ್, ಈಗ ಇಲ್ಲಿ ಸಬ್ಸಿಕ್ವೆಂಟ್ ಒಂದು ನದಿ ಮುಖ್ಯವಾಗಿ ಹರಿತಾ ಇರ್ತದೆ, ಕಾನ್ಸಿಕ್ವೆಂಟ್ ಇದು ಮುಖ್ಯವಾಗಿ ತನ್ನ ಆದಿಯಲ್ಲಿ ಆ ಒಂದು ನದಿ ಹಾದು ಹೋಗ್ತಾ ಇರ್ತದೆ. ಇನ್ನೊಂದು ನದಿ ಬಂದು ಸೇರ್ಕೊಳ್ಬೇಕಾದ್ರೆ ಈ ನದಿಗೆ ಅಥವಾ ಈ ಒಂದು ಕಾನ್ಸಿಕ್ವೆಂಟ್ ನದಿಗೆ ವಿರುದ್ಧ ದಿಕ್ಕಿನೊಳಗೆ ಬಂದು ಮತ್ತೊಂದು ನದಿ ಸೇರ್ಕೊಳ್ತಾ ಇದೆ. ಓಕೆನಾ? ಈ ರೀತಿಯಾಗಿ ವಿರುದ್ಧ ದಿಕ್ಕಿನೊಳಗೆ ಹಾದು ಬಂದು ಸೇರ್ಕೊಳ್ತಾ ಇತ್ತನಪ್ಪ ಅಂದ್ರೆ ಅದಕ್ಕೆ ನಾವೇನಂತ ಕರಿತೇವೆ? ಅಬ್ಸಿಕ್ವೆಂಟ್ ಅಥವಾ ವಿರುದ್ಧ ದಿಕ್ಕಿನ ನದಿ ವ್ಯವಸ್ಥೆ. ಅಬ್ಸಿಕ್ವೆಂಟ್ ಅಥವಾ ವಿರುದ್ಧ ದಿಕ್ಕಿನ ನದಿ ವ್ಯವಸ್ಥೆ ಅಂತ ಕರೀತೇವೆ. ಇದು ಅರ್ಥ ಆಗಿದೆ ಅಂತ ಅನ್ಕೊಳ್ತಾನೆ. ಒಂದು ನದಿ ಅಥವಾ ಒಂದು ಪ್ರಮುಖ ನದಿ ಅಥವಾ ಮುಖ್ಯ ನದಿ ಯಾವ ದಿಕ್ಕಿಗೆ ಹರಿತಾ ಇರ್ತದಲ್ಲ ಈ ದಿಕ್ಕಿಗೆ ವಿರುದ್ಧವಾಗಿ ಹಾದು ಆನಂತರ ಬಂದು ಆ ನದಿಯನ್ನ ಸೇರ್ಕೊಳ್ಳುವಂತಹ ನದಿಗಳಿದ್ರೆ ಅದಕ್ಕೆ ಅಬ್ಸಿಕ್ವೆಂಟ್ ಅಂತ ಕರೀತೇವೆ. ಆದ್ಮೇಲೆ ಈ ರೀತಿಯ ನದಿ ವ್ಯವಸ್ಥೆಗೆ ಕರ್ನಾಟಕದೊಳಗೆ ಮತ್ತು ಭಾರತದಲ್ಲಿ ತುಂಬಾ ಮುಖ್ಯವಾದ ಉದಾಹರಣೆ ಅಂತ ಬಂದಾಗ ನಮಗೆ ಗೋದಾವರಿ ನದಿ ವ್ಯವಸ್ಥೆ ಬರ್ತದೆ. ಯಾವುದು? ಗೋದಾವರಿ ನದಿ ವ್ಯವಸ್ಥೆ. ಗೋದಾವರಿ ನದಿ ಪಶ್ಚಿಮದಲ್ಲಿ ಹುಟ್ಟಿ ಪೂರ್ವಾಭಿಮುಖವಾಗಿ ಹಾದ್ರೆ ಈ ನದಿ ಒಂದು ಉಪನದಿ ಇದೆ, ಇಂದ್ರಾವತಿ ಅಂತ ಹೇಳಿ. ಯಾವುದು ಸರ್? ಇಂದ್ರಾವತಿ ಎನ್ನುವಂತಹ ಒಂದು ಉಪನದಿ ಇದೆ. ಈ ಇಂದ್ರಾವತಿ ನದಿ ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮಾಭಿಮುಖವಾಗಿ ಹಾದು ಬಂದು ಗೋದಾವರಿ ನದಿಯನ್ನ ಸೇರ್ಕೊಳ್ತದೆ. ಈ ರೀತಿಯ ನದಿ ವ್ಯವಸ್ಥೆ ಯಾವುದಕ್ಕೆ ಅಂದ್ರೆ ಅಬ್ಸಿಕ್ವೆಂಟ್ ಗೆ ಉದಾಹರಣೆಯಾಗಿರ್ತಕ್ಕಂಥದ್ದು. ಇಸ್ ದ ಕ್ಲಿಯರ್ ಸರ್? ಇದಾದ್ಮೇಲೆ ಗೋದಾವರಿ ನದಿ ವ್ಯವಸ್ಥೆಗೆ ಕರ್ನಾಟಕದೊಳಗೆ ಇದಕ್ಕೊಂದು ಉಪನದಿ ಬಂದು ಸೇರ್ಕೊಳ್ತದೆ. ದಟ್ ಈಸ್ ಮಾಂಜಾರ ಎನ್ನುವ ಉಪನದಿ ಸೇರ್ಕೊಳ್ತದೆ. ಯಾವುದಕ್ಕೆ? ಗೋದಾವರಿ ನದಿಗೆ ಮಾಂಜಾರ ಎನ್ನುವ ಉಪನದಿ ಸೇರ್ಕೊಳ್ತದೆ. ಅದು ಪಶ್ಚಿಮದಲ್ಲಿ ಹುಟ್ಟಿ ಪೂರ್ವಾಭಿಮುಖವಾಗಿ ಹಾದ್ರೆ ಇನ್ನೊಂದು ಮಾಂಜಾರ ನದಿಗೆ ಇನ್ನೊಂದು ಉಪನದಿ ಬಂದು ಸೇರ್ಕೊಳ್ತದೆ. ದಟ್ ಈಸ್ ಕಾರಂಜಾ ಅಂತ ಹೇಳಿ. ಯಾವುದು? ಕಾರಂಜಾ ಅಂತ ಹೇಳಿ. ಈ ಕಾರಂಜಾ ಮತ್ತು ಮಾಂಜಾರ ನದಿ ವ್ಯವಸ್ಥೆಗಳು, ಕಾರಂಜಾ ಮತ್ತು ಮಾಂಜಾರ ನದಿ ವ್ಯವಸ್ಥೆಗಳು ಕರ್ನಾಟಕದಲ್ಲಿ ಅಬ್ಸಿಕ್ವೆಂಟ್ ಗೆ ಉದಾಹರಣೆಯಾದ್ರೆ ಗೋದಾವರಿ ಮತ್ತು ಇಂದ್ರಾವತಿ ಇವು ಭಾರತದೊಳಗ ಅಬ್ಸಿಕ್ವೆಂಟ್ ಗೆ ಉದಾಹರಣೆಯಾಗಿರ್ತಕ್ಕಂಥದ್ದು. ಇಸ್ ದ ಕ್ಲಿಯರ್ ಸರ್? ಐ ಥಿಂಕ್ ಇವುಗಳನ್ನ ನೋಡ್ಕೊಂಡಾಗ ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಳ್ತಾನೆ. ಯಾವ ರೀತಿಯಾಗಿ ನದಿ ವ್ಯವಸ್ಥೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳುವ ಸಾಧ್ಯತೆಗಳು ಮೊದಲಿದೆ ಅನ್ನುವ ಆಧಾರದ ಮೇಲೆ. ಇದು ಅಬ್ಸಿಕ್ವೆಂಟ್ ಆದ್ಮೇಲೆ ಮತ್ತೊಂದು ಪ್ರಮುಖ ಉದಾಹರಣೆ ಅಂತ ಬಂದಾಗ ಮತ್ತೊಂದು ಪ್ರಮುಖ ಉದಾಹರಣೆ, ಇನ್ನೊಂದು ಪ್ರಮುಖ ಉದಾಹರಣೆ ಅಂದ್ರೆ ರೇಡಿಯಲ್ ರಿವರ್ ಸಿಸ್ಟಮ್ ಅಂತ ಬರ್ತದೆ. ರೇಡಿಯಲ್ ರಿವರ್ ಸಿಸ್ಟಮ್ ಇಸ್ ನಥಿಂಗ್ ಬಟ್ ಇದನ್ನು ನಾವು ವೃತ್ತಾಕಾರದ ನದಿ ವ್ಯವಸ್ಥೆ ಅಂತ ಕರೀತಾರೆ. ಯಾವುದು? ವೃತ್ತಾಕಾರದ ನದಿ ವ್ಯವಸ್ಥೆ ಅಂತ ಹೇಳಿ ನೆನಪಲ್ಲಿ. ಇಂಗ್ಲಿಷ್ ನೊಳಗೆ ಇದನ್ನ ಇಂಗ್ಲಿಷ್ ಅಲ್ಲಿ ರೇಡಿಯಲ್ ರಿವರ್ ಸಿಸ್ಟಮ್. ಆಕ್ಚುಲಿ ಇದನ್ನ ರೇಡಿಯಲ್ ರಿವರ್ ಸಿಸ್ಟಮ್ ಅನ್ನೋದಕ್ಕೆ ಕನ್ನಡದೊಳಗೆ ಪರ್ಟಿಕ್ಯುಲರ್ಲಿ ವರ್ಡ್ ಇಲ್ಲದೆ ಇರುವಂತಹ ಕಾರಣದಿಂದಾಗಿ ಅದಕ್ಕೆ ಸಾಮೀಪ್ಯದಲ್ಲಿ ವೃತ್ತಾಕಾರದ ನದಿ ವ್ಯವಸ್ಥೆ ಅಂತ ನಾವು ಗುರುತಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಇಲ್ಲಿ ವೃತ್ತಾಕಾರದ ನದಿ ವ್ಯವಸ್ಥೆ ಅಂತ ಬಂದಾಗ ರೇಡಿಯಲ್ ಅಂತಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಿರ್ಬೇಕು. ರೇಡಿಯಲ್ ಅಂದ್ರೆ ಅರ್ಥ ಏನು? ಈ ಒಂದು ಕಡೆ ಸೆಂಟರ್ ಇದ್ದು ಸುತ್ತುವರೆದು ಅದೇನಾಗ್ತಪ್ಪ ಅಂದ್ರೆ ಈಗ ಒಂದು ಕಡೆ ಕೇಂದ್ರ ಇದು, ಈ ಕೇಂದ್ರದಿಂದ ಇಲ್ಲಿಂದ ಏನಾಗ್ತಪ್ಪ ಅಂದ್ರೆ ಬೇರೆ 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 ಕಡೆ ಏನಾಗ್ತವೆ ತರಂಗಗಳು ಹೇಗೆ ಪಸರಿಸ್ತಾ ನೋಡ್ರಿ ಸುತ್ತುವರೆದು, ಹಾಗೆ ಒಂದೇ ಶ್ರೇಣಿಯಲ್ಲಿ ಉಗಮಗೊಳ್ಳುವಂತಹ ನದಿಗಳು ಅವೇನಾಗಿರ್ತವೆ ಬೇರೆ ಬೇರೆ ದಿಕ್ಕಿನ ಮೂಲಕ ಹಾದು ಹೋಗ್ತಿರ್ತಾವ. ನೋಡ್ರಿ ಇವೆಲ್ಲ ಹೆಂಗ ಹಾದು ನೋಡ್ರಿ. ಹೀಗೆ ಒಂದೇ ಶ್ರೇಣಿಯಲ್ಲಿ ಉಗಮಗೊಳ್ಳುವಂತಹ ನದಿಗಳು ವಿವಿಧ ದಿಕ್ಕಿನ ಮೂಲಕ ಹಾದು ಹೋಗುವಂತಹ ನದಿಯ ವ್ಯವಸ್ಥೆ ಏನಾದ್ರೂ ಇದ್ರೆ ಅವುಗಳಿಗೆ ನಾವೇನಂತ ಕರೀತೇವೆ? ರೇಡಿಯಲ್ ರಿವರ್ ಸಿಸ್ಟಮ್ ಅಂತ ಕರೀತೇವೆ. ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯಾಂಶ. ಇದನ್ನ ಸ್ಪಷ್ಟವಾಗಿ ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಬೇಕು. ನೋಡ್ರಿ ಇಲ್ಲಿ ಒಂದು ಕೇಂದ್ರದಲ್ಲಿ ಉಗಮಗೊಳ್ಳುವಂತಹ ನದಿಗಳೇನಾಗಿರ್ತವೆ ಸುತ್ತುವರೆದು ಬೇರೆ ಬೇರೆ ದಿಕ್ಕಿನೊಳಗೆ ಹಾದು ಹೋಗ್ತಿರ್ತವೆ. ವೃತ್ತಾಗಿ ತಾನು ಹುಟ್ಟುವಂತಹ ಸ್ಥಳವನ್ನ ಒಂದು ರೌಂಡ್ ಹಾಕ್ಬಿಟ್ಟಿರ್ತವೆ. ಅವುಗಳನ್ನ ನಾವು ಸೆಂಟ್ರಲ್ ಪಿಟರ್ ಅಥವಾ ಸೆಂಟ್ರಲ್ ಅಪ್ಲಿಫ್ಟ್ ಅಂತ ಕೂಡ ಕರೀತಿರ್ತವೆ. ಈಗ ನೋಡ್ರಿ ಸೆಂಟ್ರಲ್ ಅಪ್ಲಿಫ್ಟ್ ಇಸ್ ನಥಿಂಗ್ ಬಟ್ ಒಂದೇ ಕಡೆ ಉಗಮಗೊಂಡು ಬೇರೆ 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 ಕಡೆ ಏನಾಗ್ತವಪ್ಪ ಅಂದ್ರೆ ನದಿಗಳ ಹಾದು ಹೋಗುವಂತಹ ವ್ಯವಸ್ಥೆ ಇದ್ರೆ ಅವುಗಳಿಗೆ ನಾವೆಂತ ಕರಿತೇವೆ? ರೇಡಿಯಲ್ ರಿವರ್ ಸಿಸ್ಟಮ್ ಅಥವಾ ವೃತ್ತಾಕಾರದ ನದಿ ವ್ಯವಸ್ಥೆ ಅಂತ ಕರೀತವೆ. ಈ ರೇಡಿಯಲ್ ರಿವರ್ ಸಿಸ್ಟಮ್ಗೆ ಭಾರತದಲ್ಲಿ ತುಂಬಾ ಮುಖ್ಯವಾದ ಉದಾಹರಣೆಗಳು ಅಂತ ಬಂದಾಗ ಆದ್ಮೇಲೆ ನಮಗೆ ಭಾರತದೊಳಗ ಈ ರೇಡಿಯಲ್ ರಿವರ್ ಸಿಸ್ಟಮ್ಗೆ ಉದಾಹರಣೆ ಅಂತ ಕೇಳಿದಾಗ ಯಾವ್ದನ್ನ ನಾವು ಸ್ಪಷ್ಟ ಉದಾಹರಣೆಯಾಗಿ ನೀಡಬಹುದು ಅಂತಂದ್ರೆ ಈ ಕರ್ನಾಟಕ ಭಾರತದಲ್ಲಿ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ಬರ್ತದೆ. ಯಾವುದು? ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ. ಈ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯಲ್ಲಿ ಛೋಟಾ ನಾಗ್ಪುರ್ ಪ್ಲೇಟ್ಯೂ ಅಥವಾ ಪ್ರಸ್ಥಭೂಮಿಯಲ್ಲಿ
ಹಾದು ಬರುವಂತಹ ಬಹುತೇಕ ನದಿಗಳು ಏನಾಗಿದಾವಪ್ಪ ಅಂತಂದ್ರೆ ರೇಡಿಯಲ್ ರಿವರ್ ಸಿಸ್ಟಮ್ಗೆ ಉದಾಹರಣೆಯಾಗಿದ್ದಾವೆ. ಈ ರೇಡಿಯಲ್ ರಿವರ್ ಸಿಸ್ಟಮ್ ನ ವ್ಯಾಪ್ತಿಯಲ್ಲಿ ಹಾದು ಬರುವಂತಹ ಪ್ರಮುಖ ನದಿಗಳಂತ ಬಂದಾಗ ಇಲ್ಲೊಂದು ಶ್ರೇಣಿ ಬರ್ತದೆ. ಯಾವುದು ಚೋಟನಾಗ್ಪುರ ಪ್ರಸ್ಥಭೂಮಿ ಒಳಗ ಇಲ್ಲೊಂದು ಮೈಕೆಲ್ ಶ್ರೇಣಿ ಅಥವಾ ಅದನ್ನ ನಾವು ಅಮರಕಂಟಕ ಶ್ರೇಣಿ ಅಂತಾನೂ ಕೂಡ ಗುರುತಿಸ್ತವೆ. ಈ ಮೈಕೆಲ್ ಪರ್ವತ ಶ್ರೇಣಿ ವ್ಯಾಪ್ತಿಯೊಳಗ ಹಾದು ಬರುವಂತಹ ಈ ಅಮರಕಂಟಕ ಶ್ರೇಣಿಯಲ್ಲಿ ಅಥವಾ ಮೈಕೆಲ್ ಪರ್ವತ ಶ್ರೇಣಿಯ ವ್ಯಾಪ್ತಿಯೊಳಗ ಸುಮಾರು ನದಿಗಳು ಉಗಮಗೊಳ್ಳುತ್ತವೆ. ಒಂದು, ಈಗ ಇದೊಂದು ಪರ್ವತ ಶ್ರೇಣಿ ಈ ತರ ಈ ನೈಋತ್ಯದಿಂದ ಈಶಾನ್ಯಾಭಿಮುಖವಾಗಿ ಹೋಗ್ಬೇಕಾದ್ರೆ ಇಲ್ಲಿಂದ ನರ್ಮದಾ ನದಿ ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮಾಭಿಮುಖವಾಗಿ ಬಂದು ಸೇರ್ಕೊಳ್ತದೆ. ದಟ್ ಈಸ್ ನರ್ಮದಾ. ಓಕೆ, ನರ್ಮದಾ ಪಶ್ಚಿಮ ದಿಕ್ಕಿಗೆ ಹಾದು ಹೋದ್ರೆ ಇದೇ ಪರ್ವತ ಶ್ರೇಣಿಯಲ್ಲಿ ಉಗಮಗೊಳ್ಳುವಂತಹ ಮತ್ತೊಂದು ನದಿ ಇದೆ. ಇದೇ ಪರ್ವತ ಶ್ರೇಣಿಯಲ್ಲಿ ಉಗಮಗೊಳ್ಳುವಂತಹ ಮತ್ತೊಂದು ನದಿ ದಟ್ ಈಸ್ ಸೋನ್ ಅಂತ ಕರೀತಾರೆ. ಅದೇ ಶ್ರೇಣಿಯಲ್ಲಿ ಉಗಮಗೊಳ್ಳುವಂತಹ ಮತ್ತೊಂದು ಪ್ರಮುಖ ನದಿ ದಟ್ ಈಸ್ ಸೋನ್ ಅಂತ ಬರ್ತದೆ. ಯಾವುದು? ಸೋನ್. ಸೋನ್ ಎನ್ನುವಂತಹ ಉಪನದಿ. ಈ ಸೋನ್ ನದಿ ಏನಾಗ್ತದಪ್ಪ ಅಂದ್ರೆ ಉತ್ತರಕ್ಕೆ ಹಾದು ಹೋಗ್ತದೆ. ಇದೇ ಅಮರಕಂಟಕ ಶ್ರೇಣಿಯಲ್ಲಿ ಉಗಮಗೊಳ್ಳುವಂತಹ ಮತ್ತೊಂದು ನದಿ ಇದೆ ದಟ್ ಈಸ್ ಪೆನುಗಂಗಾ ಅಂತ ಹೇಳಿ. ಯಾವುದು ಸರ್? ಪೆನುಗಂಗಾ ಅಂತ ಹೇಳಿ. ಈ ಪೆನುಗಂಗಾ ಏನಾಗ್ತದೆ ಮತ್ತೆ ದಕ್ಷಿಣಕ್ಕೆ ಹಾದು ಬಂದು ಗೋದಾವರಿ ನದಿಯನ್ನ ಸೇರ್ಕೊಳ್ತದೆ. ಇವುಗಳ ಅಷ್ಟೇ ಅಲ್ಲದೆ ಈ ಚೋಟಾನಾಗ್ಪುರ ಪ್ರಸ್ಥಭೂಮಿಯಲ್ಲಿ ಹರಿದು ಬರುವಂತಹ ನದಿಗಳು ಕೆಲವೊಂದಿಷ್ಟು ನದಿಗಳು ಸೇರ್ತವೆ. ಇಲ್ಲಿ ಈ ಮಹಾನದಿಯ ಉತ್ತರದಲ್ಲಿ ಕೆಲವೊಂದಿಷ್ಟು ನದಿಗಳಿದಾವೆ. ಋಷಿಕುಲ್ಯ ನದಿ ಅಂತ ಬರ್ತದೆ, ವೈತರಣ್ ಅನ್ನೋ ಋಷಿಕುಲ್ಯ, ವೈತರಣ್, ಬ್ರಾಹ್ಮಿಣಿ ಎನ್ನುವಂತಹ ನದಿಗಳು ಬರ್ತವೆ. ಋಷಿಕುಲ್ಯ, ವೈತರಣ್, ಬ್ರಾಹ್ಮಿಣಿ ಈ ಅಷ್ಟೂ ನದಿಗಳು ಈ ಭಾಗದಲ್ಲಿ ಇದ್ದು ಒಂದೇ ಶ್ರೇಣಿಯಲ್ಲಿ ಉಗಮಗೊಂಡು ವಿವಿಧ ದಿಕ್ಕಿನಲ್ಲಿ ಅಂದ್ರೆ ಸುತ್ತುವರೆದು ಅವೇನಾಗ್ತವೆ ಈ ತರಂಗಗಳ ಹಾಗೆ ರೇಡಿಯೋದ ತರಂಗಗಳು ಹೇಗೆ ಪಸರಿಸ್ತವಲ್ಲ ಹಾಗೆ ಇವುಗಳು ಸುತ್ತುವರೆದು ಭೂಪ್ರದೇಶದ ಮೂಲಕ ಹಾದು ಹೋಗ್ತಾ ಇರ್ತವೆ. ಈ ರೀತಿಯ ರಿವರ್ ಸಿಸ್ಟಮ್ ಇತ್ತಂದ್ರೆ ಅದಕ್ಕೆ ನಾವೇನಂತ ಕರೀತೇವೆ? ರೇಡಿಯಲ್ ರಿವರ್ ಸಿಸ್ಟಮ್ ಅಥವಾ ವೃತ್ತಾಕಾರದ ನದಿ ವ್ಯವಸ್ಥೆ ಅಂತ ಗುರುತಿಸ್ತಕ್ಕಂಥದ್ದು. ಐ ಥಿಂಕ್ ಇದು ನಿಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ ಅನ್ಕೊಂತಾನೆ. ವೃತ್ತಾಕಾರದ ನದಿ ವ್ಯವಸ್ಥೆಗೆ ಅಥವಾ ರೇಡಿಯಲ್ ರಿವರ್ ಸಿಸ್ಟಮ್ಗೆ ತುಂಬಾ ಮುಖ್ಯವಾದ ಉದಾಹರಣೆ ಅಂತಂದ್ರೆ ಈ ಅಮರಕಂಟಕ ಶ್ರೇಣಿ ಅಥವಾ ಮೈಕೆಲ್ ಶ್ರೇಣಿಯಲ್ಲಿ ಉಗಮಗೊಳ್ಳುವಂತಹ ನರ್ಮದಾ ನದಿ, ಸೋನ್ ನದಿ, ಪೆನುಗಂಗಾ ನದಿಗಳು ಇವುಗಳಿಗೆ ಉದಾಹರಣೆ ಆಗ್ತವೆ. ಸೋನ್ ಇದು ಗಂಗಾ ನದಿಯ ಉಪನದಿ, ಹೋಗಿ ಮತ್ತದ ಪಾಟ್ನಾದ ಬಳಿ ಗಂಗಾ ನದಿಯನ್ನು ಸೇರ್ಕೊಳ್ತದೆ. ಪೆನುಗಂಗಾ ಇದು ಗೋದಾವರಿ ನದಿಯ ಉಪನದಿ ಆದ್ರೆ ನರ್ಮದಾ ಭಾರತದೊಳಗ ಪಶ್ಚಿಮಕ್ಕೆ ಹರಿಯುವಂತಹ ಅತ್ಯಂತ ಉದ್ದವಾದಂತಹ ಅಥವಾ ಅತ್ಯಂತ ಉದ್ದವಾದಂತಹ ಪ್ರಮುಖ ನದಿಯಾಗಿರ್ತಕ್ಕಂಥದ್ದು. ಇದು ರೇಡಿಯಲ್ ರಿವರ್ ಸಿಸ್ಟಮ್ಗೆ ಉದಾಹರಣೆ ಆದ್ರೆ ಇನ್ನೊಂದು ನದಿ ವ್ಯವಸ್ಥೆ ಬರುತ್ತೆ ಸರ್. ಇನ್ನೊಂದು ನದಿ ವ್ಯವಸ್ಥೆ ಯಾವ್ದಪ್ಪ ಅಂತಂದ್ರೆ ಪಿನೆಟ್ ರಿವರ್ ಸಿಸ್ಟಮ್ ಅಂತ ಬರ್ತದೆ. ಯಾವುದು ಸರ್? ಪಿನೆಟ್ ರಿವರ್ ಸಿಸ್ಟಮ್. ಈ ನಿಮ್ಗೆ ನರ್ಮದಾ ನದಿ ವ್ಯವಸ್ಥೆ ಗೊತ್ತಿರ್ಬೋದು. ಈ ನರ್ಮದಾ ನದಿ ವ್ಯವಸ್ಥೆ ಒಳಗ ನೆನಪಲ್ಲಿ ಇದು ವಿಂಧ್ಯ ಪರ್ವತ ಶ್ರೇಣಿ, ಆ ನಂತರ ಕೆಳಗಡೆ ಸಾತ್ಪುರ್ ಪರ್ವತ ಶ್ರೇಣಿ, ವಿಂಧ್ಯ ಪರ್ವತ ಶ್ರೇಣಿ, ಆಮೇಲೆ ಸಾತ್ಪುರ್ ಪರ್ವತ ಶ್ರೇಣಿ. ಅಂಡ್ ದ ನೆಕ್ಸ್ಟ್ ಸರ್ ಈ ನರ್ಮದಾ ನದಿ ಏನಪ್ಪಾ ಅಂತಂದ್ರೆ ಇವೆರಡನ್ನು ಸಂಧಿಸುವ ಮತ್ತೊಂದು ಪರ್ವತ ಶ್ರೇಣಿ ಬರುತ್ತೆ ದಟ್ ಈಸ್ ಮೈಕೆಲ್ ಪರ್ವತ ಶ್ರೇಣಿ. ಈ ಮೈಕೆಲ್ ಪರ್ವತ ಶ್ರೇಣಿಯ ಅಮರಕಂಟಕ ಎಂಬಲ್ಲಿ ಉಗಮಗೊಳ್ಳುತ್ತದೆ. ಮೈಕೆಲ್ ಪರ್ವತ ಶ್ರೇಣಿಯ ಅಮರಕಂಟಕ ಎಂಬಲ್ಲಿ ಈ ನದಿ ಉಗಮಗೊಳ್ಳುತ್ತದೆ. ಯಾವುದು? ನರ್ಮದಾ ನದಿ ಉಗಮಗೊಳ್ಳುತ್ತದೆ. ಈ ನರ್ಮದಾ ನದಿ ಏನಾಗ್ತದಲ್ಲ ತನ್ನ ಹರಿವಿನ ವ್ಯಾಪ್ತಿ ಒಳಗ ಈ ಎರಡೂ ಶ್ರೇಣಿಯನ್ನ ಸೇರ್ಕೊಂಡು ಮುಂದೆ ಬರ್ತದೆ. ಓಕೆ, ಈ ಎರಡೂ ಶ್ರೇಣಿಯನ್ನ ಸೇರ್ಕೊಂಡು ಏನಾಗ್ತದೆ ತಾನು ಮುಂದೆ ಬರಬೇಕಾದ ಸಂದರ್ಭದೊಳಗ ಈ ಭಾಗದಲ್ಲಿ ಸೀಳು ಕಣವೆಯನ್ನ ನಿರ್ಮಾಣ ಮಾಡ್ಕೊಂಡು ಬರ್ತದೆ. ಈ ವ್ಯಾಪ್ತಿಯಲ್ಲಿ ಸೀಳು ಕಣವೆಯನ್ನು ನಿರ್ಮಾಣ ಮಾಡ್ಕೊಂಡು ಮುಂದುವರ್ಕೊಂಡು ಬರ್ತದೆ. ಆ ರೀತಿಯ ಸೀಳು ಕಣವೆ ಆಕಾರವನ್ನ ನಿರ್ಮಾಣ ಮಾಡ್ಕೊಂಡು ಮುಂದೆ ಬರುವಂತಹ ನದಿ ಏನಾದ್ರೂ ವ್ಯವಸ್ಥೆ ಇದ್ರೆ ಅದಕ್ಕೆ ನಾವೇನಂತ ಕರೀತೇವೆ? ಪಿನೆಟ್ ರಿವರ್ ಸಿಸ್ಟಮ್ ಅಂತ ಹೇಳಿ ಕರೀತಿರ್ತವೆ. ಈ ಒಂದಿಷ್ಟು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಭಾರತದೊಳಗ ಪಿನೆಟ್ ರಿವರ್ ಸಿಸ್ಟಮ್ಗೆ ತುಂಬಾ ಉತ್ತಮವಾದಂತಹ ಉದಾಹರಣೆ ಅಂತ ಬಂದಾಗ ದಟ್ ಈಸ್ ನರ್ಮದಾ ನದಿ ವ್ಯವಸ್ಥೆ ಅಂತಂದೇಳಿ. ಸೊ ಇದರಗಳಲ್ಲದೆ ಮತ್ತೆ ಸೆಂಟರ್ ಪ್ರೀಟಲ್ ರಿವರ್ ಸಿಸ್ಟಮ್ ಅಂತ ಬರ್ತದೆ, ಆಮೇಲೆ ಟ್ರೆಲೀಸ್ ಅಂತ ಬರ್ತವೆ. ಅವುಗಳನ್ನ ಒಂದಿಷ್ಟು ನೀವು ತಿಳ್ಕೊಳ್ಳಿಕ್ ಸಾಧ್ಯ ಆಗಿರ್ಬೇಕು. ಸೆಂಟರ್ ಪ್ರೀಟಲ್ ಅಂತ ಬರ್ತದೆ. ಸೆಂಟರ್ ಪ್ರೀಟಲ್ ಅಂತನಪ್ಪ ಅಂತಂದ್ರೆ ಅದು ಹೇಗೆಂದ್ರೆ ವಿವಿಧ ದಿಕ್ಕಿನಿಂದ ಹಾದು ಬರುವಂತಹ ನದಿಗಳು ಒಂದೇ ವ್ಯವಸ್ಥೆ ಒಳಗೆ ಬಂದು ಸೇರ್ಕೊಳ್ತಿರ್ತವೆ. ಫಾರ್ ಎಕ್ಸಾಂಪಲ್ ಸರೋವರಗಳಲ್ಲಿ ಬಂದು ಸೇರ್ಕೊಳ್ತಾ ಇರ್ತವೆ. ಸರೋವರಕ್ಕೆ ಬಂದು ಸೇರುವ ವಿವಿಧ ದಿಕ್ಕಿನಿಂದ ಹಾದು ಬರುವಂತಹ ನದಿಗಳು ಒಂದೇ ಸರೋವರದೊಳಗೆ ಹೋಗಿ ಸಂಗ್ರಹಗೊಳ್ತಾ ಇದ್ದವಪ್ಪ ಅಂದ್ರೆ ಅವುಗಳಿಗೆ ನಾವೆಂತ ಕರೀತೇವೆ? ಸೆಂಟ್ರಲ್ ಪ್ರೀಟಲ್ ಅಂತ ಕರೀತೇವೆ. ಸೆಂಟ್ರಲ್ ಪೀಟಲ್ ರಿವರ್ ಸಿಸ್ಟಮ್ ಅಂತ ಕೂಡ ಕರೀತಿರ್ತವೆ. ಈ ರೀತಿಯಾದಂತಹ ಕೆಲವೊಂದಿಷ್ಟು ನದಿಗಳು ಬರ್ತವೆ. ಆಮೇಲೆ ಟ್ರೆಲೀಸ್ ಅಂತ ಬರ್ತವೆ.
ಇವುಗಳನ್ನ ಒಂದಿಷ್ಟು ನಾವು ಗಮನದಲ್ಲಿಟ್ಕೊಂಡು ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಗಿರಬೇಕು. ಬಹುತೇಕ ಸರೋವರಗಳು ಯಾವುದಕ್ಕೆ ಸಂಬಂಧಪಟ್ಟಿರ್ತವಪ್ಪ ಅಂದ್ರೆ ಸೆಂಟ್ರಲ್ ಪ್ಲೇಟಲ್ ರಿವರ್ ಸಿಸ್ಟಮ್ಗೆ ಸಂಬಂಧಪಟ್ಟಿರ್ತವೆ. ಅವುಗಳನ್ನ ಒಂದಿಷ್ಟು ನೆನಪಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗಿರಲಿ. ಇವಿಷ್ಟು ನೋಡ್ರಿ, ಈಗ ನಾವು ನದಿ ವ್ಯವಸ್ಥೆಗೆ ಸಂಪೂರ್ಣ ನೇರವಾಗಿ ಹೋಗೋದಕ್ಕಿಂತ ಮುಂಚೆ ಇವುಗಳನ್ನ ಮೊದಲು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗಿರ್ಬೇಕು. ಇವುಗಳು ಅಷ್ಟೇ ಅಲ್ಲದೆ ನದಿಗಳು ಹರಿಯುವ ಸಂದರ್ಭದೊಳಗ ಅವುಗಳನ್ನ ವಿಭಾಗಿಸುವಂತಹ ವಾಟರ್ ಡಿವೈಡರ್ ಲೈನ್ಸ್ ಗಳು ಬರ್ತವೆ, ಐ ಮೀನ್ ಜಲ ವಿಭಾಜಕ ರೇಖೆಗಳು ಅಂತೇಳಿ. ಅವುಗಳನ್ನ ನದಿ ವ್ಯವಸ್ಥೆ ಹೇಳ್ಬೇಕಾದ್ರೆ ಒಂದೊಂದೊಂದೊಂದು ಚರ್ಚೆ ಮಾಡ್ತೀನಿ. ವಾಟ್ ಈಸ್ ದ ಮೀನಿಂಗ್ ಆಫ್ ವಾಟರ್ ಡಿವೈಡರ್ ಲೈನ್ಸ್ ಗಳಂತ ಕರಿತೇವೆ, ಅಥವಾ ಅದನ್ನ ನಾವು ಈ ಜಲ ವಿಭಾಜಕ ರೇಖೆಗಳು ಅಂತ ಕರಿತೇವೆ. ಅವುಗಳ ಬಗ್ಗೆ ಅನಂತರ ಚರ್ಚೆ ಮಾಡೋಣ. ಇವುಗಳ ಜೊತೆಗೆ ನಾವು ನದಿ ವ್ಯವಸ್ಥೆಗೆ ಹೋಗೋದಕ್ಕಿಂತ ಮುಂಚೆ ಮತ್ತೊಂದಿಷ್ಟು ತಿಳ್ಕೊಬೇಕಾದಂತಹ ಅತಿ ಮುಖ್ಯ ವ್ಯವಸ್ಥೆ ಅಂತಂದ್ರೆ ಇನ್ನೊಂದು ಆಂಟಿಸೆಂಡೆಂಟ್ ಸ್ಟ್ರೀಮ್ ಅಥವಾ ಆಂಟಿಸೆಂಡೆಂಟ್ ರಿವರ್ ಸಿಸ್ಟಮ್ ಅಂತ ಬರ್ತವೆ. ಅವುಗಳ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಮುಂಚೆ ಒಂದಿಷ್ಟು ಭಾರತದ ನದಿ ವ್ಯವಸ್ಥೆಗಳ ಬಗ್ಗೆ ಚರ್ಚೆ ಮಾಡೋಣ. ಈಗ ಇಲ್ಲಿ ಭಾರತದ ನದಿ ವ್ಯವಸ್ಥೆಗಳು ಅಂತ ಬಂದಾಗ, ಅಥವಾ ಭಾರತದ ನದಿ ವ್ಯವಸ್ಥೆ ಅಂತ ಬಂದಾಗ ಭಾರತದ ನದಿ ವ್ಯವಸ್ಥೆ, ಈ ಭಾರತದ ನದಿ ವ್ಯವಸ್ಥೆಯನ್ನ ನಾವೇನ್ ಮಾಡ್ತೇವೆ, ಅವುಗಳು ಹರಿಯುವಂತಹ ಭೌಗೋಳಿಕ ಸ್ವರೂಪ ಮತ್ತು ಅವುಗಳ ದಿಕ್ಕನ್ನ ಆಧಾರವಾಗಿಟ್ಕೊಂಡು ನಾವು ಮುಖ್ಯವಾಗಿ ಮೊದಲು ಎರಡು ವಿಧಗಳನ್ನಾಗಿ ಮಾಡ್ತೇವೆ. ಭಾರತದ ನದಿ ವ್ಯವಸ್ಥೆಯನ್ನ ಮುಖ್ಯವಾಗಿ ಎರಡು ವಿಧಗಳನ್ನಾಗಿ ಮಾಡ್ಕೊಂಡು ಅಧ್ಯಯನ ಮಾಡ್ತೇವೆ. ಈಗ ಇಲ್ಲಿ ಭಾರತದ ನದಿ ವ್ಯವಸ್ಥೆಯ ಎರಡು ಪ್ರಮುಖ ವಿಧಗಳು ಅಂತ ಬಂದಾಗ, ಮೊದಲನೆಯ ಅತಿ ಪ್ರಮುಖ ವಿಧ ಅಂತ ಬಂದಾಗ ನಾವು ಇದನ್ನ ಉತ್ತರ ಭಾರತದ ನದಿಗಳು, ಉತ್ತರ ಭಾರತದ ನದಿಗಳು, ಅಥವಾ ಇದನ್ನ ನಾವು ಹಿಮಾಲಯದ ನದಿ ವ್ಯವಸ್ಥೆ ಅಂತ ಕರಿತೇವೆ, ಅಥವಾ ಹಿಮಾಲಯದ ನದಿಗಳು ಅಂತ ಕರಿತೇವೆ. ಹಿಮಾಲಯನ್ ನದಿಗಳು, ಅದನ್ನು ಉತ್ತರ ಭಾರತ ನದಿ ವ್ಯವಸ್ಥೆ ಅಂತ ಕರೆದ್ರೆ, ಇನ್ನೊಂದು ಬರ್ತದೆ ಪರ್ಯಾಯ ಪ್ರಸ್ಥಭೂಮಿಯ ನದಿಗಳು ಅಂತಂದೇಳಿ. ಇನ್ನೊಂದು ಯಾವುದು ಸರ್? ಪರ್ಯಾಯ ಪ್ರಸ್ಥಭೂಮಿಯ ನದಿಗಳು ಅಂತ ಬರ್ತವೆ. ಪರ್ಯಾಯ ಪ್ರಸ್ಥಭೂಮಿಯ ಅಥವಾ ದಕ್ಷಿಣ ಭಾರತದ ನದಿಗಳು ಅಂತ ಕರೀತಾರೆ ನಾವು ಇದನ್ನ. ಪರ್ಯಾಯ ಪ್ರಸ್ಥಭೂಮಿಯ ನದಿಗಳು ಅಥವಾ ದಕ್ಷಿಣ ಭಾರತದ ನದಿಗಳು ಅಂತಂದೇಳಿ ಎರಡು ವಿಧಗಳನ್ನಾಗಿ ಮಾಡ್ಕೊಂಡು ನಾವು ಅಧ್ಯಯನ ಮಾಡುತ್ತೇವೆ. ನೋಡ್ರಿ, ಭಾರತ ನದಿ ವ್ಯವಸ್ಥೆಯನ್ನ ಉತ್ತರ ಭಾರತದ ನದಿ ವ್ಯವಸ್ಥೆ ಮತ್ತು ಪರ್ಯಾಯ ಪ್ರಸ್ಥಭೂಮಿಯ ನದಿ ವ್ಯವಸ್ಥೆ ಅಂತ ಹೇಳಿ ಎರಡು ವಿಧಗಳನ್ನಾಗಿ ಮಾಡ್ಕೊಂಡು ಅಧ್ಯಯನ ಮಾಡುತ್ತವೆ. ಈಗ ಇಲ್ಲಿ ಉತ್ತರ ಭಾರತದ ನದಿ ವ್ಯವಸ್ಥೆ ಅಂತ ಬಂದಾಗ, ಉತ್ತರ ಭಾರತದ ನದಿ ವ್ಯವಸ್ಥೆ ವ್ಯಾಪ್ತಿಯೊಳಗ ನಾವು ಮುಖ್ಯವಾಗಿ ಮೂರು ನದಿ ವ್ಯವಸ್ಥೆಯನ್ನು ಇಲ್ಲಿ ಅಧ್ಯಯನ ಮಾಡುತ್ತವೆ. ಮುಖ್ಯವಾಗಿ ಮೂರು ನದಿ ವ್ಯವಸ್ಥೆಗಳನ್ನ ಇಲ್ಲಿ ಅಧ್ಯಯನ ಮಾಡ್ತಕ್ಕಂಥದ್ದು. ಮೊದಲನೇದು ಸಿಂಧೂ ನದಿ ವ್ಯವಸ್ಥೆ ಅಂತ ಹೇಳಿ. ಯಾವುದು? ಸಿಂಧೂ ನದಿ ವ್ಯವಸ್ಥೆ. ಈ ಸಿಂಧೂ ನದಿ ವ್ಯವಸ್ಥೆ ಆದ್ಮೇಲೆ ಎರಡನೇದು ಗಂಗಾ ನದಿ ವ್ಯವಸ್ಥೆ ಅಂತ ಹೇಳಿ. ಸಿಂಧೂ ನದಿ ವ್ಯವಸ್ಥೆ, ಆನಂತರ ಗಂಗಾ ನದಿ ವ್ಯವಸ್ಥೆ ಅಂತ ಹೇಳಿ. ಸಿಂಧೂ ನದಿ ವ್ಯವಸ್ಥೆ, ಅನಂತರ ಗಂಗಾ ನದಿ ವ್ಯವಸ್ಥೆ. ಮೂರನೇದು ಬ್ರಹ್ಮಪುತ್ರ ನದಿ ವ್ಯವಸ್ಥೆ ಅಂತ ಹೇಳಿ. ಮೂರನೇದು ಬ್ರಹ್ಮಪುತ್ರ ನದಿ ವ್ಯವಸ್ಥೆ ಅಂತ ಹೇಳಿ, ಬ್ರಹ್ಮಪುತ್ರ ನದಿ ವ್ಯವಸ್ಥೆ ಅಂತ ಹೇಳಿ ಅಧ್ಯಯನ ಮಾಡ್ತವೆ. ಇವುಗಳ ಜೊತೆಗೆ ಈಗ ಇಲ್ಲಿ ಪರ್ಯಾಯ ಪ್ರಸ್ಥಭೂಮಿಯ ನದಿಗಳು ಅಂತ ಬಂದಾಗ, ಪರ್ಯಾಯ ಪ್ರಸ್ಥಭೂಮಿಯ ನದಿಗಳು ಅಂತ ಬಂದಾಗ ಈ ಪರ್ಯಾಯ ಪ್ರಸ್ಥಭೂಮಿಯ ನದಿಗಳನ್ನ ಅವುಗಳ ಹರಿವಿನ ದಿಕ್ಕಿನ ಆಧಾರದ ಮೇಲೆ ಮತ್ತೆ ಎರಡು ವಿಧಗಳನ್ನಾಗಿ ಮಾಡ್ತವೆ. ಅವುಗಳ ಹರಿವಿನ ದಿಕ್ಕಿನ ಆಧಾರದ ಮೇಲೆ ಮತ್ತೆ ಎರಡು ವಿಧಗಳನ್ನಾಗಿ ಮಾಡ್ತವೆ. ಅವುಗಳು ಎರಡು ವಿಧಗಳು ಯಾವ ಅಂತ ಬಂದಾಗ ನೆನಪಲ್ಲಿರ್ಲಿ, ಒಂದು ಪೂರ್ವಾಭಿಮುಖ ನದಿ ವ್ಯವಸ್ಥೆ ಅಂತ ಬರ್ತದೆ. ನೆನಪು ಯಾವುದು? ಪೂರ್ವಾಭಿಮುಖ ನದಿ ವ್ಯವಸ್ಥೆ ಅಂತ ಕರೀತವೆ. ಇನ್ನೊಂದು ಪಶ್ಚಿಮಾಭಿಮುಖ ನದಿ ವ್ಯವಸ್ಥೆ ಅಂತ ಕರೀತವೆ. ಪೂರ್ವಾಭಿಮುಖ ಮತ್ತು ಪಶ್ಚಿಮಾಭಿಮುಖ ನದಿ ವ್ಯವಸ್ಥೆ ಅಂತ ಕರೀತವೆ. ಈ ರೀತಿ ನೋಡ್ರಿ, ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಆ ನದಿಗಳ ಹರಿವಿನ ಆಧಾರದ ಮೇಲೆ ಪೂರ್ವಾಭಿಮುಖ ಮತ್ತು ಪಶ್ಚಿಮಾಭಿಮುಖ ಅಂತ ಕರೀತವೆ. ಉತ್ತರ ಭಾರತದ ನದಿ ವ್ಯವಸ್ಥೆಗಳಲ್ಲಿ ಮೂರು ಪ್ರಮುಖ ನದಿ ವ್ಯವಸ್ಥೆಗಳಾದ್ರೆ, ಇನ್ನ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ಅಂತ ಬಂದಾಗ ಈ ಪರ್ಯಾಯ ಪ್ರಸ್ಥಭೂಮಿಯೊಳಗೆ ಮೊದಲನೇದ್ದು ಮಹಾನದಿ ನದಿ ವ್ಯವಸ್ಥೆ ಬರ್ತದೆ. ಯಾವುದು? ಮೊದಲನೇದು ಅಂತ ಬಂದಾಗ ಮೊದಲನೇದು ಮಹಾನದಿ ನದಿ ವ್ಯವಸ್ಥೆ, ಮಹಾನದಿ. ಎರಡನೇದು ಗೋದಾವರಿ, ಮಹಾನದಿ ಗೋದಾವರಿ. ಆಮೇಲೆ ಮೂರನೇದು ಕೃಷ್ಣ, ಮಹಾನದಿ ಗೋದಾವರಿ ಕೃಷ್ಣ. ಆ ನಂತರ ನೆಕ್ಸ್ಟ್ ಕಾವೇರಿ ನದಿ ವ್ಯವಸ್ಥೆ. ಇವುಗಳನ್ನ ನಾವು ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳಲ್ಲಿ ಅಧ್ಯಯನ ಮಾಡಿದ್ರೆ, ಇನ್ನು ಪ್ರಮುಖವಾಗಿ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ಅಂತ ಬಂದಾಗ ಮೊದಲನೇದು ಮುಖ್ಯವಾಗಿ ನರ್ಮದಾ. ಯಾವುದು ಸರ್? ನರ್ಮದಾ. ನರ್ಮದಾದ ನಂತರ ತಪತಿ.
ನರ್ಮದಾ ಮತ್ತು ತಪತಿ ನದಿಗಳು. ನರ್ಮದಾ ಮತ್ತು ನದಿಗಳು ಆದ್ಮೇಲೆ ಇನ್ನು ಉಳಿದಂತಹ ಬಹುತೇಕ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು, ನಾವು ಮುಖ್ಯವಾಗಿ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆಗಳಿರುವಂತಹ ನದಿಗಳನ್ನು ಅಧ್ಯಯನ ಮಾಡೋದಾದ್ರೆ ಕರ್ನಾಟಕದಲ್ಲಿನ ನದಿಗಳು ಅಂತ ಬರ್ತವೆ. ಎಲ್ಲಿ? ಕರ್ನಾಟಕದಲ್ಲಿನ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು. ಅದರಲ್ಲಿಯೂ ಮುಖ್ಯವಾಗಿ ಕಾಳಿಯ ನಂತರ ಶರಾವತಿ, ಶರಾವತಿಯ ನಂತರ ನೇತ್ರಾವತಿ ಅಂತ ಬರ್ತದೆ. ಯಾವುದು? ನೇತ್ರಾವತಿ ಅಂತ ಹೇಳಿ. ಇವು ತುಂಬಾ ಮುಖ್ಯವಾಗಿ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳಲ್ಲಿ ಅಧ್ಯಯನ ಮಾಡ್ಕೊಳ್ಳೋದಾದ್ರೆ, ಇವುಗಳ ಜೊತೆಗೆ ಮತ್ತೆ ಇಲ್ಲಿ ನಾವು ಹೆಚ್ಚುವರಿಯಾಗಿ ಅಧ್ಯಯನ ಮಾಡೋದು ಅಂತ ಬಂದಾಗ ಬೇಡ್ತಿ ನದಿ ವ್ಯವಸ್ಥೆ ಅಂತ ಬರ್ತದೆ. ಯಾವುದು? ಬೇಡ್ತಿ. ಬೇಡ್ತಿ ಆದ್ಮೇಲೆ ಅಘನಾಶಿನಿ ಅಂತ ಬರ್ತದೆ. ಯಾವುದು? ಅಘನಾಶಿನಿ ಅಂತ ಹೇಳಿ. ಈ ರೀತಿಯ ಒಂದೊಂದೇ ನದಿ ವ್ಯವಸ್ಥೆಯನ್ನು ಇಟ್ಕೊಂಡು ನಾವೇನ್ ಮಾಡೋಣ, ಇನ್ಮೇಲೆ ಚರ್ಚೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ. ನೋಡಿ, ಭಾರತ ನದಿ ವ್ಯವಸ್ಥೆಯನ್ನು 2 ವಿಧಗಳಾಗಿ ಅಧ್ಯಯನ ಮಾಡುತ್ತವೆ. ಉತ್ತರ ಭಾರತದ ನದಿಗಳು, ಆನಂತರ ಪರ್ಯಾಯ ಪ್ರಸ್ಥಭೂಮಿಯ ನದಿಗಳು ಅಥವಾ ದಕ್ಷಿಣ ಭಾರತ ನದಿಗಳು ಅಂತ ಅಧ್ಯಯನ ಮಾಡುತ್ತವೆ. ಈ ಉತ್ತರ ಭಾರತ ನದಿ ವ್ಯವಸ್ಥೆಗಳು ಸಿಂಧು, ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳನ್ನು ಅಧ್ಯಯನ ಮಾಡಿದ್ರೆ, ಈ ಪರ್ಯಾಯ ಪ್ರಸ್ಥಭೂಮಿ ಒಳಗ ಪೂರ್ವಾಭಿಮುಖ ಮತ್ತು ಪಶ್ಚಿಮಾಭಿಮುಖ ಅಂತ ಮತ್ತೆ ಡಿವೈಡ್ ಮಾಡಿಕೊಂಡು ಮಹಾನದಿ, ಗೋದಾವರಿ, ಕೃಷ್ಣ, ಕಾವೇರಿಯನ್ನ ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳಲ್ಲಿ ಅಧ್ಯಯನ ಮಾಡಿದ್ರೆ, ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳಲ್ಲಿ ನರ್ಮದಾ, ತಪತಿಯ ಜೊತೆಗೆ ಕರ್ನಾಟಕದಲ್ಲಿ ಹರಿಯುವಂತಹ ಕಾಳಿ, ಶರಾವತಿ, ನೇತ್ರಾವತಿ, ಬೇಡ್ತಿ ಮತ್ತು ಅಘನಾಶಿನಿ ನದಿಗಳನ್ನು ಅಧ್ಯಯನ ಮಾಡುತ್ತವೆ. ಇವುಗಳ ಅಷ್ಟೇ ಅಲ್ಲದೆ ಇನ್ನೊಂದಿಷ್ಟು ನದಿಗಳು ಬರ್ತವೆ ಇಲ್ಲಿ. ಉತ್ತರ ಭಾರತದ ವ್ಯಾಪ್ತಿಯೊಳಗಂತ ಬಂದಾಗ, ಪಶ್ಚಿಮಕ್ಕೆ ಹರಿಯುವಂತಹ ನದಿಗಳಂತ ಬಂದಾಗ ಅಲ್ಲೊಂದಿಷ್ಟು ಸಬರಮತಿ ಅಂತ ಬರ್ತದೆ, ಲೂನಿ, ಬಾದರ್, ಸತರಂಜನ್ನುವಂತಹ ನದಿಗಳ ಬಗ್ಗೆ ಅಧ್ಯಯನ ಮಾಡುತ್ತವೆ. ಇನ್ನ ಕರ್ನಾಟಕದೊಳಗ ವರಾಹಿ, ಹಾಲಾಡಿ, ಚಕ್ರ, ಸೀತಾ, ಆಮೇಲೆ ಈ ತರ ಒಂದಿಷ್ಟು ನದಿಗಳು ಬರ್ತವೆ. ಅವುಗಳ ಒಂದಿಷ್ಟು ನಾನು ನಿಮಗೆ ಇನ್ಫಾರ್ಮೇಶನ್ ಅನ್ನು ನೀಡಿರ್ತಾನೆ. ಇವುಗಳನ್ನ ನಾವು ಈ ತರ ಡಿವೈಡ್ ಮಾಡ್ಕೊಂಡೆ ಯಾಕೆ ಅಧ್ಯಯನ ಮಾಡಬೇಕು ಅಂದ್ರೆ, ಈ ನಮ್ಮ PC ವಿದ್ಯಾರ್ಥಿಗಳಿಗೆ ನೇರವಾಗಿ ಪ್ರಶ್ನೆ ಹಾಕುವ ಸಾಧ್ಯತೆಗಳು ಇರ್ತವೆ. ಕೆಳಗೆ ನಾವುಗಳಲ್ಲಿ ಯಾವುದು ಪೂರ್ವಾಭಿಮುಖ ನದಿ ವ್ಯವಸ್ಥೆ, ಯಾವುದು ಪಶ್ಚಿಮಾಭಿಮುಖ ನದಿ ವ್ಯವಸ್ಥೆ, ಯಾವುದು ಹಿಮಾಲಯ ನದಿ ವ್ಯವಸ್ಥೆ ಎನ್ನುವ ಆಧಾರದ ಮೇಲೆ ನೇರವಾಗಿ ಪ್ರಶ್ನೆ ಕೇಳ್ತಾ ಇರ್ತಾನೆ. ಹಾಗಾಗಿ ಇವುಗಳನ್ನ ಈ ತರ ವಿಧಗಳನ್ನ ಇಟ್ಕೊಂಡು ಏನ್ ಮಾಡೋದು, ಚರ್ಚೆ ಮಾಡ್ತಕ್ಕಂಥದ್ದು. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಇದಿಷ್ಟು ಭಾರತದ ನದಿ ವ್ಯವಸ್ಥೆಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಚರ್ಚೆ ಆದ್ರೆ, ಈ ನದಿ ವ್ಯವಸ್ಥೆಗಳ ಬಗ್ಗೆ ಇನ್ಮೇಲೆ ಏನ್ ಮಾಡೋಣ, ನಿರಂತರವಾಗಿ ಅಧ್ಯಯನ ಮಾಡ್ಕೊಂತ ಪ್ರಯತ್ನ ಮಾಡೋಣ. ಇವತ್ತು ನಾನು ನದಿ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಜಸ್ಟ್ ಇಂಟ್ರೊಡಕ್ಷನ್ ಅನ್ನ ಮಾತಾಡಿದ್ದೇನೆ. ಇವತ್ತು ನಾನು ನದಿ ವ್ಯವಸ್ಥೆಯ ಬಗ್ಗೆ ಅಧ್ಯಯನ ಮಾಡಬೇಕಾದ್ರೆ ನಾವೆಲ್ಲರೂ ಡೈರೆಕ್ಟ್ ಆಗಿ ನದಿಗಳ ಬಗ್ಗೆ ಹೋಗಿ ಅಧ್ಯಯನ ಮಾಡ್ತಾ ಇರ್ತವೆ. ಈ ನದಿಗಳ ಬಗ್ಗೆ ಹೋಗಿ ಅಧ್ಯಯನ ಮಾಡೋದಕ್ಕಿಂತ ಮುಂಚೆನೂ ಕೂಡ ಇದೊಂದಿಷ್ಟು ವಿಷಯ ಇದೆ. ಇದಕ್ಕಿಂತನೂ ಸಾಕಷ್ಟು ವಿಷಯ ಇದೆ. ನಾವು ನದಿ ವ್ಯವಸ್ಥೆಗೆ ಮೊದಲು ಹೋಗೋಕ್ಕಿಂತ ಮುಂಚೆ, ತಿಳ್ಕೊಳ್ಳೋಕ್ಕಿಂತ ಮುಂಚೆ, ಇವುಗಳಲ್ಲಿ ನದಿಗಳು ನದಿಮುಖಜ ಭೂಮಿಗಳಂತ ಬರ್ತವೆ, ನದಿಮುಖಜ ಭೂಮಿಗಳಲ್ಲಿ ವಿಧಗಳು ಅಂತ ಬರ್ತವೆ. ಮತ್ತೆ ಅದರಲ್ಲಿ ಬರ್ಡ್ ಫುಡ್ ಡೆಲ್ಟಾ ಅಂತ ಬರ್ತದೆ. ಬರ್ಡ್ ಫುಡ್ ಡೆಲ್ಟಾ ಇಸ್ ನಥಿಂಗ್ ಬಟ್ ಪಕ್ಷಿಪಾದ ನದಿಮುಖಜ ಭೂಮಿ. ಆಮೇಲೆ ಆರ್ಕವೇಟ್ ಡೆಲ್ಟಾ ತ್ರಿಕೋನಾಕಾರದ ನದಿಮುಖಜ ಭೂಮಿ, ಲೋಬೇಟ್ ಡೆಲ್ಟಾ ವೃತ್ತಾಕಾರದ ನದಿಮುಖಜ ಭೂಮಿ, ದೆನ್ ನೆಕ್ಸ್ಟ್ ಕ್ವಾಡಿಲೇಟರ್ ಡೆಲ್ಟಾ ಚೌಕಾಕಾರದ ನದಿಮುಖಜ ಭೂಮಿ. ಯಾವ್ಯಾವ ನದಿಗಳ ನದಿಮುಖಜ ಭೂಮಿ ಯಾವ್ಯಾವ ಡೆಲ್ಟಾಗೆ ಉದಾಹರಣೆ ಅಥವಾ ಯಾವ್ಯಾವ ನದಿಮುಖಜ ಭೂಮಿಗೆ ಉದಾಹರಣೆ ಎನ್ನುವ ಆಧಾರದ ಮೇಲೆ ಮತ್ತೆ ಸುದೀರ್ಘವಾಗಿ ವಿಷಯಾಂಶಗಳಿದಾವೆ. ಅವುಗಳನ್ನ ನಾನು ಇವತ್ತಿನ ತರಗತಿಯಲ್ಲಿ ಜಸ್ಟ್ ಇಂಟ್ರೊಡಕ್ಷನ್ ಮಾತ್ರ ಮಾತಾಡಿದ್ದೆ ಇಷ್ಟೊತ್ತಾಯ್ತು. ಇನ್ನು ನದಿ ವ್ಯವಸ್ಥೆ ವ್ಯಾಪ್ತಿಯೊಳಗೆ ನಾನು ಆಳವಾಗಿ ತಿಳ್ಕೊಂಡಾಗ ಒಂದೊಂದು ನದಿ ವ್ಯವಸ್ಥೆಯನ್ನೇ 1 ತಾಸು ಅಥವಾ ಅರ್ಧ ತಾಸುಗಳ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆತ್ಮೀಯರೇ, ನಮಗೆ ವಿಷಯಾಂಶವನ್ನು ತಿಳ್ಕೊಳ್ಳೋದಕ್ಕೆ ಯಾವುದೇ ಕಾರಣಕ್ಕೂ ಸರ್ಕಲ್ ಹಾಕೊಳ್ಳೋದು ಬೇಡ. ಇಷ್ಟೇ ಓದ್ಬೇಕು, ಇಷ್ಟೇ ಓದ್ಕೋಬೇಕು ಅನ್ನುವಂತಹ ವ್ಯವಸ್ಥೆ ಬೇಡ. ಓದ್ಕೊಳ್ಳುವಂತಹ ಮನಸ್ಥಿತಿ ಇರುವಂತಹ ಸಾವಿರಾರು ಆಕಾಂಕ್ಷಿಗಳಿಗೆ ವಿಷಯ ತಲುಪಿಸೋದಕ್ಕೆ ನಾನು ರೆಡಿ ಇದ್ದೇನೆ. ಅದನ್ನ ಒಂದಿಷ್ಟು ತಿಳ್ಕೊಳ್ಳಿಕ್ಕೆ ನೀವು ಸೆಕ್ಟರ್ ಆಗಿರ್ಬೇಕು ಅನ್ನುವಂಥದ್ದು ನನ್ನ ಅಭಿಲಾಷೆ. ಯಾಕೆಂದ್ರೆ ನಾಳೆ ನೀವು ಸಣ್ಣ ಪುಟ್ಟ ಹುದ್ದೆಗಳಿಗೆ ಸೇರ್ಕೊಂಡು ಕೇವಲ ಅಲ್ಲಿಗೆ ಅಷ್ಟೇ ನೀವು ಸೀಮಿತರಾಗಬಾರದು. ನೀವು ಯಾವ ಡಿಪಾರ್ಟ್ಮೆಂಟ್ ಸೇರ್ತಿರೋ ಆ ಡಿಪಾರ್ಟ್ಮೆಂಟ್ ನ ಸಣ್ಣ ಹುದ್ದೆ ಹಿಂದಿರ್ಕೊಂಡು ದೊಡ್ಡ ದೊಡ್ಡ ಹುದ್ದೆಗಳಿಗೆ ನೀವು ಅಲಂಕೃತರಾಗಬೇಕಾಗಿತ್ತು ಅಂದ್ರೆ ಒಂದಿಷ್ಟು ವಿಷಯಗಳನ್ನ ಅಧ್ಯಯನ ಮಾಡುವಲ್ಲಿ ಸರ್ಕಲ್ ಹಾಕೊಳ್ಳಿಕ್ಕೆ ಹೋಗ್ಬೇಡ್ರಿ. ವಿಷಯಾಂಶಗಳನ್ನ ಅಧ್ಯಯನ ಮಾಡುವ ಪ್ರಾರಂಭದ ಹಂತದಲ್ಲಿಯೇ ಹೆಚ್ಚು ವಿಷಯಗಳನ್ನ ತಿಳ್ಕೊಂಡು ಹೋಗ್ರಿ. ಸಣ್ಣ ಪುಟ್ಟ ಹುದ್ದೆಗಳೇನಾಗ್ತವೆ ಸುಲಭವಾಗಿ ನಿಮಗೆ ತಲುಪೋದಕ್ಕೆ ಸಾಧ್ಯ ಆಗ್ತವೆ ಅಂತ ಹೇಳ್ತಾ, ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಮುಂದಿನ ತರಗತಿಯಲ್ಲಿ ನಾನು ನದಿ ವ್ಯವಸ್ಥೆಗಳ ಬಗ್ಗೆ ಒಂದೊಂದೇ ನದಿಗಳನ್ನ ಇಟ್ಕೊಂಡು ನಿಮಗೆ ವಿಷಯವನ್ನ ತಲುಪಿಸೋದಕ್ಕೆ ಪ್ರಯತ್ನ ಮಾಡ್ತೇನೆ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಇದುವರೆಗೂ ನನ್ನ ತರಗತಿಯನ್ನ ಅವಲೋಕಿಸಿರುವಂತಹ ಆತ್ಮೀಯ ಕರುನಾಡಿನ ಎಲ್ಲಾ ಸ್ಪರ್ಧಾ ಮಿತ್ರರಿಗೆ ಆತ್ಮೀಯ ಅಭಿನಂದನೆಗಳನ್ನ ಸಲ್ಲಿಸುತ್ತಾ, ನನ್ನ ಮುಂದಿನ ತರಗತಿಯಲ್ಲಿ ಮತ್ತೆ ಸಿಂಧೂ ನದಿ ವ್ಯವಸ್ಥೆಯನ್ನು ಇಟ್ಕೊಂಡು ಚರ್ಚೆ ಮಾಡ್ತಾನೆ ವಿತ್ ಡಯಾಗ್ರಾಮ್ ಕೂಡ. ಯಾಕಂದ್ರೆ ಡಯಾಗ್ರಾಮ್ಗಳನ್ನ ಇಟ್ಕೊಂಡು ನಮ್ಗೆ ಪ್ರಶ್ನೆಗಳನ್ನ ಕೇಳ್ತಾನೆ. ಆ ಡಯಾಗ್ರಾಮ್ಗಳನ್ನ ಆಧಾರವಾಗಿ ಇಟ್ಕೊಂಡು ನಿಮಗೆ ನದಿ ವ್ಯವಸ್ಥೆ ಬಗ್ಗೆ ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡ್ತಾನೆ. ಪ್ಲೀಸ್ ಬಿ ಕ್ಯೂರಿಯಾಸಿಟಿ, ಅಂದ್ರೆ ಆತುರದಿಂದ ಕಾಯ್ತಾ ಇರಿ ಅಂತ ಹೇಳ್ತಾ ಮುಂದಿನ ತರಗತಿಯಲ್ಲಿ ಭೇಟಿ ಆಗ್ತಾನೆ. ಅದಕ್ಕಿಂತ ಮುಂಚೆ ಆತ್ಮೀಯರೇ, ನನ್ನ ತರಗತಿಗಳನ್ನು ನೀವು ಆಫ್ಲೈನ್ ಅಲ್ಲಿ ತೆಗೆದುಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ರೆ
ನಾವು ನಿಮಗೆ ಯುವರತ್ನ ಕರಿಯರ್ ಅಕಾಡೆಮಿ ಧಾರವಾಡದಲ್ಲಿ ನಾನು ನಿಮಗೆ ನೇರವಾಗಿ ತಲುಪ್ತೇನೆ. ಕೇವಲ ಇದಷ್ಟೇ ವಿಷಯ ಅಂತಲ್ಲ, ವಿವಿಧ ವಿಷಯಗಳನ್ನು ಇಟ್ಕೊಂಡು ಕೂಡ ನನ್ನ ಸಾಮರ್ಥ್ಯವನ್ನ ನಿಮಗೆ ದಾರಿ ಎರೆಯೋದಕ್ಕೆ ಸಿದ್ಧನಿದ್ದೇನೆ. ಅಷ್ಟೇ ಅಲ್ಲದೆ ಕರ್ನಾಟಕದ ನುರಿತ ಮತ್ತು ಅನುಭವಿ ಶಿಕ್ಷಕರನ್ನ ಇಟ್ಕೊಂಡು ಈ ಒಂದು ಸಂಸ್ಥೆ ಮುನ್ನುಗ್ಗುತ್ತಾ ಇದೆ. ಕಡಿಮೆ ಅವಧಿಯೊಳಗ ಕರ್ನಾಟಕದ ಮನೆ ಮಾತಾಗಿದೆ. ಇದು ಈ ಕರ್ನಾಟಕದ ಎಲ್ಲಾ ಆತ್ಮೀಯ ಸಹೃದಯಿ ಸ್ಪರ್ಧಾ ಮಿತ್ರರಿಗೆ ಧನ್ಯವಾದಗಳನ್ನು ತಲುಪಿಸುವಂತಹ ಒಂದು ಒಳ್ಳೆಯ ಅವಕಾಶ. ಈ ಒಂದು ಸಂಸ್ಥೆಯಲ್ಲಿ ನಾನು ಯಾವಾಗಲೂ ನಿಮಗೆ ತಲುಪೋದಕ್ಕೆ ಸಿದ್ಧನಿದ್ದೇನೆ. ಅವುಗಳ ಜೊತೆಗೆ ಇಲ್ಲಿ ಕರ್ನಾಟಕದ ಅತ್ಯಂತ ನುರಿತ ಪ್ರಾಧ್ಯಾಪಕರು ಕೂಡ ನಿಮಗೆ ವಿಷಯವನ್ನ ಬೋಧನೆ ಮಾಡ್ತಾರೆ. ಈ ಕೇವಲ KS, IAS, PSI, ಆರ್ಮಿ ಅಷ್ಟೇ ಅಲ್ಲದೆ ನಮ್ಮಲ್ಲಿ ಆರ್ಮಿ ತರಗತಿಗಳನ್ನು ಕೂಡ ಸ್ಪೆಷಲೈಸ್ಡ್ ಬಸವರಾಜ್ ಜಮಖಟ್ಟಿ ಅವರ ನೇತೃತ್ವದೊಳಗ ನಾವು ನಿಮಗೆ ತರಗತಿಯನ್ನು ತಲುಪಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಕಳೆದ ರ್ಯಾಲಿಯಲ್ಲಿ, ಕೊಪ್ಪಳ ರ್ಯಾಲಿಯಲ್ಲಿ ಸುಮಾರು ಒಂದು 100ರಿಂದ 115 ಹುಡುಗರು ಇಲ್ಲಿ ನಮ್ಮಲ್ಲಿ ಅಡ್ಮಿಷನ್ ತಗೊಂಡಿದ್ರು. ಸೊ ಅವರೊಬ್ಬರೇ ಸರಿಸುಮಾರು 92 ವಿದ್ಯಾರ್ಥಿಗಳನ್ನ ರಿಟರ್ನ್ ಎಕ್ಸಾಮ್ ನಲ್ಲಿ ಅವರು ಸಫಲರಾಗುವ ಹಾಗೆ ಅವರನ್ನ ತರಬೇತಿಗೊಳಿಸಿದ್ರು. ಆ ರೀತಿಯಾದಂತಹ ನುರಿತ ನಿವೃತ್ತ ಡೈರೆಕ್ಟರ್ ಕೂಡ ಈ ಸಂಸ್ಥೆಗೆ ತಮ್ಮ ಸೇವೆಯನ್ನ ನೀಡ್ತಾ ಇದ್ದಾರೆ. ಸೊ ಅದರ ಸದುಪಯೋಗವನ್ನು ಕೂಡ ನೀವು ಪಡ್ಕೊಳ್ಬಹುದು. ಈಗ ಆಲ್ರೆಡಿ ಈ 1 ವರ್ಷ ಆಗಿದೆ ಆರ್ಮಿದು ರ್ಯಾಲಿ ಮುಗಿದು, ಈ ಬಹುಶಃ ಇಷ್ಟರಲ್ಲಿಯೇ ಅದರ ರಿಟರ್ನ್ ಎಕ್ಸಾಮ್ ನ ಡೇಟ್ ಕೂಡ ಬಿಡಬಹುದು. ಅದಕ್ಕೆ ನೀವು ಇಲ್ಲಿ ಸದುಪಯೋಗವನ್ನು ಪಡ್ಕೊಳ್ಳೋದ್ರ ಜೊತೆಗೆ PC ವಿದ್ಯಾರ್ಥಿಗಳಿಗೆ ನಮ್ಮಲ್ಲಿ ಪರ್ಟಿಕ್ಯುಲರ್ಲಿ ಈ ನೋಟಿಫಿಕೇಶನ್ ಬಿದ್ದ ತಕ್ಷಣನೇ ಈ PC ವಿದ್ಯಾರ್ಥಿಗಳಿಗೆ ಸಪರೇಟ್ ಮಾಡಿಕೊಂಡು ಅವುಗಳಿಗೆ ದೈಹಿಕ ತರಬೇತಿಯನ್ನು ನೀಡುವುದರ ಜೊತೆಗೆ ಅವ್ರಿಗೆ ಸಪರೇಟ್ ಆಗಿ ಬೆಳಿಗ್ಗೆ ಮತ್ತು ಈವ್ನಿಂಗು ಹಳೆಯ ಪ್ರಶ್ನೆ ಪತ್ರಿಕೆಗಳಾಗಿರ್ಬೋದು, ಸಂಭವನೀಯ ಪ್ರಶ್ನೆಗಳಾಗಿರ್ಬೋದು, ಮತ್ತೆ ಅವುಗಳನ್ನು ಕೂಡಿಸ್ಕೊಂಡು ರೆಡಿ ಮಾಡುವಂತಹ ಪ್ರಯತ್ನವನ್ನು ನಾವು ನಮ್ಮ ಸಂಸ್ಥೆ ಮೂಲಕ ಮಾಡ್ತಾ ಇದ್ದೇವೆ. ಇದರ ಸದುಪಯೋಗವನ್ನು ತಾವೆಲ್ಲರೂ ಪಡ್ಕೊಳ್ರಿ ಅಂತ ಹೇಳ್ತಾ, ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಮುಂದಿನ ತರಗತಿಯಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ ಇವತ್ತಿಗೆ ಈ ತರಗತಿಯನ್ನ ಇಲ್ಲಿಗೆ ಅಲ್ಪ ವಿರಾಮವನ್ನು ನೀಡ್ತಾ ಇದ್ದೇನೆ.